Hello everyone. Namaskara ellarigu. I welcome you all back once again to Physics Wala Chemistry classes. Students, first of all, today I would like to wish you all a very happy Varamahalakshmi festival. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ ಆ್ಯಂಡ್ ನೀವು ನನ್ನ ನೋಡ್ತೀರಿ ಆನ್ ಟ್ಯೂಸ್ಡೇ ಅನಿಸುತ್ತೆ ನನಗೆ. ಬಟ್ ಸ್ಟಿಲ್ ಐ ವುಡ್ ಲೈಕ್ ಟು ವಿಶ್ ಯು ಆಲ್ ದ ಹ್ಯಾಪಿನೆಸ್, ಆಲ್ ದ ಸಕ್ಸಸ್, ಆಲ್ ದ ಪ್ರಾಸ್ಪ್ಯಾರಿಟಿ and all the success in your academics. Okay, fine. Students, let's get back to the class. Iga, we are done with the 2 chapters already. Some basic concept of chemistry mugdide, atomic structure mugdide. Iga next na hogta irodu 3rd chapter, that is classification of elements and periodic properties. Okay na? So let's see ee particular chapter alli enen kalitira ನೀವು starting. ಇಲ್ಲಿ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಈಸ್ ಗೋಯಿಂಗ್ ಟು ಟೆಲ್ ಯು ಏನಂತಂದರೆ, ಏನೆಲ್ಲ ನಮಗೆ ಗೊತ್ತಿದಾವಲ್ಲವ ಎಲಿಮೆಂಟ್ಸು, ಅವೆಲ್ಲ ಎಲಿಮೆಂಟ್ಸನ್ನು ಕ್ಲಾಸಿಫೈ ಮಾಡೋದು. ಕ್ಲಾಸಿಫೈ ಮಾಡಿ ಇನ್ ದ ಫಾರ್ಮ್ ಆಫ್ ವರ್ಟಿಕಲ್ ಕಾಲಮ್ಸ್ ಅಲ್ಲಿ ಅದನ್ನೆಲ್ಲ ಗ್ರೂಪಿಂಗ್ ಮಾಡೋದು. ಪ್ರತಿ ಗ್ರೂಪಲ್ಲಿ ಏನು ಎಲಿಮೆಂಟ್ಸ್ ಇರ್ತಾವಲ್ಲ ಅದ್ರ ಪ್ರಾಪರ್ಟಿ ಬೇರೆ ಇರುತ್ತೆ. ಬೇರೆ ಬೇರೆ ಗ್ರೂಪಲ್ಲಿ ಇರೋವಂಥ ಎಲಿಮೆಂಟ್ಸ್ದು ಪ್ರಾಪರ್ಟಿ ಬೇರೆ ಬೇರೆ ಇರುತ್ತೆ. ಆಯಾ ಗ್ರೂಪಲ್ಲಿ ಇರೋವಂಥ ಎಲ್ಲ ಎಲಿಮೆಂಟ್ಸ್ದು ಪ್ರಾಪರ್ಟಿ ಆಲ್ಮೋಸ್ಟ್ ಸಿಮಿಲರ್ ಪ್ರಾಪರ್ಟಿ ಇರುತ್ತೆ. ಈ ಥರ ಕ್ಲಾಸಿಫೈ ಮಾಡೋದು, ಈ ಥರ ವಿಂಗಡಣೆ ಮಾಡೋದು ಏನಂತಾರೆ ಕ್ಲಾಸಿಫಿಕೇಶನ್. ಆ್ಯಂಡ್ ಇದ್ರ ಪ್ರಾಪರ್ಟೀಸನ್ನು ಆಮೇಲೆ ನಾವು ಸ್ಟಡಿ ಮಾಡ್ತೀವಿ. ಇದು ಈ ಗ್ರೂಪಲ್ಲಿ ಯಾಕಿದೆ, ಈ ಗ್ರೂಪಲ್ಲಿ ಯಾಕಿದೆ, ಈ ಥರ ಎಲ್ಲ ಸ್ಟಡಿ ಮಾಡೋದು. ಇಸ್ ದ್ಯಾಟ್ ಕ್ಲಿಯರ್? ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ. ಓಕೆ, ನಾವೇನು ಸ್ಟಡಿ ಮಾಡ್ತೀವಿ ಈಗ ಈ ಕ್ಲಾಸಲ್ಲಿ ನೋಡ್ರಿ. ಫಸ್ಟ್, ಸಿಗ್ನಿಫಿಕೆನ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಅಂದರೆ ಎಲಿಮೆಂಟ್ಸನ್ನು ಬೇಸಿಕ್ಲಿ ಕ್ಲಾಸಿಫೈ ಮಾಡೋ ಅವಶ್ಯಕತೆ ಆದರೂ ಏನಿತ್ತು, ಅದರ ನೆಸೆಸರಿ ಏನಿತ್ತು, ಅದರ ಸಿಗ್ನಿಫಿಕೆನ್ಸ್ ಏನು, ಅದರ ಇಂಪಾರ್ಟೆನ್ಸ್ ಏನಿತ್ತು. ಓಕೆ, ಆಮೇಲೆ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ದ ಪೀರಿಯಾಡಿಕ್ ಟೇಬಲ್. ಈಗ ನಾವೇನು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನೋಡ್ತೀವಲ್ವ, ಅದು ಹಿಸ್ಟಾರಿಕಲಿ ಹೆಂಗೆ ಡೆವಲಪ್ಮೆಂಟ್ ಆಯಿತು, ಇವೆಂಚುವಲಿ ಯಾವ ಟೈಪ್ ಡೆವಲಪ್ ಆಯಿತು, ಮೊದಲು ಯಾವ ಥರ ಪ್ರಪೋಸ್ ಆಗಿತ್ತು, ಇವೆಂಚುವಲಿ ಯಾವ ಥರ ಡೆವಲಪ್ ಆಗ್ತಾ ಬಂತು ಕ್ರಮೇಣವಾಗಿ. ಆಲ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಆಮೇಲೆ ಮೆಂಡೆಲೀವ್ಸ್ ಪೀರಿಯಾಡಿಕ್ ಲಾ, ದಿಸ್ ವಾಸ್ ದ ಫಸ್ಟ್ ಬ್ರೇಕ್ ಥ್ರೂ. ಈಗ ನಾವೇನು ಪೀರಿಯಾಡಿಕ್ ಟೇಬಲ್ ನೋಡ್ತೀವಲ್ವ, ಅದರದ್ದು ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್ದು ಅಪ್ಡೇಟೆಡ್ ವರ್ಷನ್ ಅದು ಇವತ್ತು ನಾವು ನೋಡ್ತಾ ಇರೋದು, ರೈಟ್. ಆಮೇಲೆ ಅಟಾಮಿಕ್ ನಂಬರ್ ಆ್ಯಂಡ್ ಮಾಡರ್ನ್ ಪೀರಿಯಾಡಿಕ್ ಲಾ, ಅದೇ ಮೆಂಡೆಲೀವ್ಸ್ ಪೀರಿಯಾಡಿಕ್ ಲಾಗೆ ಮಾಡರ್ನ್ ಟಚ್, ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಮಾಡರ್ನ್ ಟಚ್ ವಿತ್ ಮೋರ್ ಡಿಫರೆಂಟ್ ಅಪ್ರೋಚ್. ಆಲ್ ದ್ಯಾಟ್ ಇನ್ ಡೀಟೇಲ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಗಾಟ್ ಇಟ್ ಸ್ಟೂಡೆಂಟ್ಸ್? ಚಲೋ, ಲೆಟ್ ಅಸ್ ಸಿ ಫಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಎಲಿಮೆಂಟ್ಸನ್ನು ಕ್ಲಾಸಿಫೈ ಮಾಡುವಂಥ ಒಂದು ಏನು ಸಿಗ್ನಿಫಿಕೆನ್ಸ್, ಕ್ಲಾಸಿಫೈ ಮಾಡೋದ್ರಿಂದ ಏನು ಇಂಪಾರ್ಟೆನ್ಸ್ ಆಯಿತು, ರೈಟ್. ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ದ್ಯಾಟ್ ಏನಪ್ಪ ಅಂದರೆ 19th ಸೆಂಚುರಿಗಿಂತ ಮುಂಚೆ, ಓಕೆ, 19th ಸೆಂಚುರಿಗಿಂತ ಮುಂಚೆ ಅಂದರೆ 1800ಕ್ಕಿಂತ ಮುಂಚೆ ಏನಿತ್ತಪ್ಪ ಅಂದರೆ ಹಾರ್ಡ್ಲಿ ಸಮ್ ಎಲಿಮೆಂಟ್ಸ್ ಗೊತ್ತಿತ್ತು. 10, 20, 30 ಈ ಥರ ಎಲಿಮೆಂಟ್ಸ್ ಗೊತ್ತಿತ್ತು. ಅಬೌಟ್ 1800ಅಲ್ಲಿ ನಮಗೆ ಓನ್ಲಿ 31 ಎಲಿಮೆಂಟ್ಸ್ ವೇರ್ ನೋನ್. ಅವಾಗ ಏನಿತ್ತು, 31 ಎಲಿಮೆಂಟ್ಸ್ ಅಂತಂದರೆ ವಿ ಕ್ಯಾನ್ ಈಸಿಲಿ ರಿಮೆಂಬರ್ ದ ನೇಮ್ ಆಫ್ ದ ಎಲಿಮೆಂಟ್ಸ್ ಆಸ್ ವೆಲ್ ಆಸ್ ಅದರ ಪ್ರಾಪರ್ಟಿನೂ ಗೊತ್ತಾಗ್ಬೋದು. ಆಮೇಲೆ ಆ ಎಲಿಮೆಂಟ್ಸು ಟು ಸರ್ಟನ್ ಎಕ್ಸ್ಟೆಂಟ್ ಸ್ವಲ್ಪ ಮಟ್ಟಿಗೆ ಏನೇನು ಕಂಪೌಂಡ್ ಫಾರ್ಮ್ ಮಾಡ್ತಾವಲ್ಲ ಅದ್ರದ್ದು ಪ್ರಾಪರ್ಟೀಸ್ ನಾವು ನೆನ್ಪಿಟ್ಕೋಬೋದು. ಬಟ್ ಇವೆಂಚುಲಿ ಏನಾಯಿತು, ಯು ಕ್ಯಾನ್ ಸಿ ಹಿಯರ್ ಬೈ 1865, 1800ನಿಂದ 1865 ಬರೋತನ ಅಂತಂದ್ರೆ 31 ಎಲಿಮೆಂಟ್ಸ್ ಇರೋದು ಎಷ್ಟಾಯ್ತು ಎಲಿಮೆಂಟು, ಅಪ್ ಟು 63 ಎಲಿಮೆಂಟ್ಸ್ ಆಯ್ತು. ಅದು ಆಲ್ಮೋಸ್ಟ್ ಡಬಲ್ ಆಯಿತು. 65 ಇಯರ್ಸಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಡಬಲ್ ಆಯಿತು. ಆವಾಗ ಏನಾಯಿತು, ಆ ಒಂದು ಎಲಿಮೆಂಟು ಮತ್ತೊಂದು ಎಲಿಮೆಂಟ್ ಜೊತೆ ಕಂಬೈನ್ ಆಗಿ ಮತ್ತೆ ಬೇರೆ ಕಂಪೌಂಡ್ ಕೊಡ್ಬೋದು. ಈ ಥರ ಲಾರ್ಜ್ ನಂಬರ್ ಆಫ್ ಕಂಪೌಂಡ್ಸ್ ಮೇ ಬಿ ಫಾರ್ಮ್ಡ್. ಆ ಎಲಿಮೆಂಟ್ ನೆನ್ಪಿಟ್ಕೊಳ್ಳೋದು ಅಷ್ಟೇ ಅಲ್ವಾ, ಆ ಎಲಿಮೆಂಟ್ದು ಪ್ರಾಪರ್ಟಿ ನೆನ್ಪಿಟ್ಕೊಳ್ಳೋದು ಅಷ್ಟೇ ಅಲ್ಲ, ಆ ಎಲಿಮೆಂಟದ್ದು ಕಂಪೌಂಡ್ಸ್ ಕೂಡ ಇಟ್ ವಾಸ್ ನೆಸೆಸರಿ ಟು ಸ್ಟಡಿ ಆ್ಯಂಡ್ ಐಡೆಂಟಿಫೈ ಆ್ಯಂಡ್ ಕ್ಲಾಸಿಫೈ ದೆಮ್ ಪ್ರಾಪರ್ಲಿ. ಸೊ ದೇರ್ ಫೋರ್ ಇಟ್ ವಾಸ್ ನೌ ನೀಡೆಡ್. ಈಗ ಅವಶ್ಯಕತೆ ಇತ್ತು ಈ ಥರದ್ದು ಎಲ್ಲ ಎಲಿಮೆಂಟ್ಸನ್ನು ಸರಿಯಾಗಿ ನೀಟಾಗಿ ಕ್ಲಾಸಿಫೈ ಮಾಡೋದು. ಯಾವ ಥರ ಕ್ಲಾಸಿಫೈ ಮಾಡೋದು, ಯಾವ್ಯಾವ ಎಲಿಮೆಂಟಿಗೆ ಪ್ರಾಪರ್ಟಿ ಸಿಮಿಲರ್ ಇರುತ್ತೋ ಅವರನ್ನೆಲ್ಲ ಒಂದು ಕಡೆ ಗ್ರೂಪ್ ಮಾಡೋದು. ವರ್ಟಿಕಲ್ ಕಾಲಮ್ಸ್ನಲ್ಲಿ ಅರೇಂಜ್ಮೆಂಟ್ ಮಾಡಿ ವಿ ಕಾಲ್ ದೆಮ್ ಆಸ್ ಗ್ರೂಪ್ಸ್. ಯಾವ ಎಲಿಮೆಂಟ್ ಪ್ರಾಪರ್ಟಿ ಬೇರೆ ಇರುತ್ತೋ ಅವೆಲ್ಲ ಎಲಿಮೆಂಟ್, ಬೇರೆ ಪ್ರಾಪರ್ಟಿ ಇರೋ ಎಲಿಮೆಂಟನ್ನು ಬೇರೆ ಗ್ರೂಪಲ್ಲಿ ಈ ಥರ ಕ್ಲಾಸಿಫೈ ಮಾಡೋದು. ಈ ಥರ ಕ್ಲಾಸಿಫೈ ಮಾಡಿದ ಕೂಡ ನಮಗೊಂದು ಏನು ಡಿಸೈನ್ ಸಿಗುತ್ತಲ್ಲ, ದ್ಯಾಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಪೀರಿಯಾಡಿಕ್ ಟೇಬಲ್. ಇವತ್ತು ನಮಗೆ ಎಷ್ಟು ಎಲಿಮೆಂಟ್ ಗೊತ್ತದವ್ರಿ? 118 ಎಲಿಮೆಂಟ್ಸ್ ಆರ್ ನೋನ್ ಟುಡೇ. 118 ಎಲಿಮೆಂಟ್ಸ್. ಅದರಲ್ಲಿ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ವಿಚ್ ಆರ್ ರೀಸೆಂಟ್ಲಿ ಡಿಸ್ಕವರ್ಡ್ ಆರ್ ವಾಟ್, ರೀಸೆಂಟ್ಲಿ ಡಿಸ್ಕವರ್ ಆಗಿರೋಂಥ ಎಲ್ಲ ಏನು ನ್ಯಾಚುರಲ್ ಯಾವೂ ಇಲ್ಲ, ಬಟ್ ದೇ ಆರ್ ಆಲ್ ಸಿಂಥೆಟಿಕ್. ಅವು ಸಿಂಥೆಟಿಕ್ ಇರೋದ್ರಿಂದ ಇನ್ ಫ್ಯೂಚರ್ ಕೂಡ ಇನ್ನೂ ಸಾಕಷ್ಟು ಎಲಿಮೆಂಟ್ಸನ್ನು ಸಿಂಥಸೈಸ್ ಮಾಡ್ಬೋದಲ್ಲ. ಸೊ ದೇರ್ ಫೋರ್ ಇಟ್ ವಾಸ್ ನೆಸೆಸರಿ ಲಾಂಗ್ ಬ್ಯಾಕ್ ಟು ಕ್ಲಾಸಿಫೈ ದೆಮ್. ಯಾವ ಥರ ಕ್ಲಾಸಿಫೈ ಮಾಡೋದು,
ಐಡೆಂಟಿಕಲ್ ಪ್ರಾಪರ್ಟೀಸ್ ಇರೋದನ್ನ ಎಲಿಮೆಂಟ್ಸನ್ನು ಗ್ರೂಪ್ ಮಾಡೋದಕ್ಕೆ ಏನಂತಾರ ಪೀರಿಯಾಡಿಕ್ ಟೇಬಲ್. ವಾಟ್ ಇಸ್ ಅ ಪೀರಿಯಾಡಿಕ್ ಟೇಬಲ್? ನೀವು ಪೀರಿಯಾಡಿಕ್ ಟೇಬಲಲ್ಲಿ ನೋಡ್ತೀರಲ್ಲ, ಒಂದು ಪರ್ಟಿಕ್ಯುಲರ್ ಗ್ರೂಪಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಟಿಕಲ್ ಕಾಲಮಲ್ಲಿ ಏನು ಎಲಿಮೆಂಟ್ ಬರ್ತಾವ ಅವೆಲ್ಲ ಎಲಿಮೆಂಟಿಗೆ ಸಿಮಿಲರ್ ಪ್ರಾಪರ್ಟಿ ಇರುತ್ತೆ. ಆ ಪ್ರಾಪರ್ಟಿ ಬೇರೆ ಗ್ರೂಪ್ನಲ್ಲಿ ಇರೋವಂಥ ಎಲಿಮೆಂಟ್ ಜೊತೆ ರಿಪೀಟ್ ಆಗಲ್ಲ. ದ್ಯಾಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಪೀರಿಯಾಡಿಕ್ ಟೇಬಲ್. ಸೊ ಹೌ ಡು ಯು ಡಿಫೈನ್ ಪೀರಿಯಾಡಿಕ್ ಟೇಬಲ್? The table which classifies all the known elements. The table which classifies all the known elements according to their properties. The table which classifies all the known elements according to their properties in such a way that elements with similar properties are arranged in vertical column called as groups and elements with different properties are separated. This is what is called as periodic table. So what is periodic table? ಇಲ್ಲಿ ಬರೀತೀನಿ ನೋಡ್ರಿ. ಪೀರಿಯಾಡಿಕ್ ಟೇಬಲ್ ಅಂದರೆ ಎಕ್ಸಾಕ್ಟ್ಲಿ ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಟೈಮ್ ನೀವು ಪೀರಿಯಾಡಿಕ್ ಟೇಬಲ್ ಸ್ಟಡಿ ಮಾಡ್ತಾ ಇದ್ದೀರಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಪೀರಿಯಾಡಿಕ್ ಟೇಬಲ್ ಇಸ್ ವಾಟ್? ಇಟ್ ಈಸ್ ಅ ಟೇಬಲ್. It is a table. It is a table in which all the known elements, all the known elements are classified. All the known elements are classified according to their properties. According to their properties in such a way that the elements with identical properties are grouped together and separated from the elements of different properties. ಇಷ್ಟೇ. ಓಕೆನಾ? ನಿಮಗೆ ಪೀರಿಯಾಡಿಕ್ ಟೇಬಲ್ ಅಂದರೆ ಏನಂತ ಗೊತ್ತಿರಬೇಕು. ಯಾವ ಎಲಿಮೆಂಟ್ಸ್ ಐಡೆಂಟಿಕಲ್ ಒಂದು ಗ್ರೂಪಲ್ಲಿ ಇದೆ ಅಲ್ವಾ, ಅದ್ರದ್ದೆಲ್ಲ ಪ್ರಾಪರ್ಟೀಸ್ ಸೇಮ್ ಇದೆ, ಸಿಮಿಲರ್ ಇದೆ. ಯಾವ ಎಲಿಮೆಂಟ್ಸು ಬೇರೆ ಬೇರೆ ಕಡೆ ಗ್ರೂಪ್ ಆಗಿದಾವಲ್ವಾ, ಅವ್ರ ಪ್ರಾಪರ್ಟಿ ಬೇರೆ ಬೇರೆ ಇರುತ್ತೆ. ಒಂದೇ ಗ್ರೂಪಲ್ಲಿ ಇರೋವಂಥ ಎಲ್ಲ ಎಲಿಮೆಂಟ್ಸದು ಪ್ರಾಪರ್ಟಿ ಸಿಮಿಲರ್ ಇರುತ್ತೆ. ಈ ಥರ ಸಿಮಿಲರ್ ಇರೋವಂಥ ಪ್ರಾಪರ್ಟಿಯನ್ನು ಒಂದೇ ಕಡೆ ಗ್ರೂಪ್ ಮಾಡಿ ಇನ್ ದ ಫಾರ್ಮ್ ಆಫ್ ವರ್ಟಿಕಲ್ ಕಾಲಮ್ಸ್ ಗ್ರೂಪ್ ಮಾಡೋದಕ್ಕೆ ಏನಂತಾರ? ಪೀರಿಯಾಡಿಕ್ ಟೇಬಲ್. ಈಸ್ ದ್ಯಾಟ್ ಕ್ಲಿಯರ್? ಇದು ಸಿಗ್ನಿಫಿಕೆನ್ಸ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಭಾಳ ಎಲಿಮೆಂಟ್ ಇರೋದ್ರಿಂದ ಇಂಡಿವಿಜುವಲ್ ಎಲಿಮೆಂಟ್ಸನ್ನು ಸ್ಟಡಿ ಮಾಡೋದು, ಕಂಪೌಂಡ್ಸನ್ನು ಸ್ಟಡಿ ಮಾಡೋದು ಡಿಫಿಕಲ್ಟ್ ಆಗೋದ್ರಿಂದ ಸಿಮಿಲರ್ ಪ್ರಾಪರ್ಟಿ ಇರುವಂಥ ಎಲಿಮೆಂಟ್ಸನ್ನು ಕ್ಲಾಸಿಫೈ ಮಾಡೋದು, ವಿಂಗಡಣೆ ಮಾಡಿ, ಗ್ರೂಪ್ ಮಾಡಿ, ಸೆಪರೇಟ್ ಆಗಿ ಡಿಸೈನ್ ಮಾಡೋದಕ್ಕೆ ಏನಂತಾರ? ಪೀರಿಯಾಡಿಕ್ ಟೇಬಲ್. ಆ್ಯಂಡ್ ದಟ್ ಈಸ್ ವಾಟ್ ವಾಸ್ ಇಟ್ಸ್ ಇಂಪಾರ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಇಸ್ ಬೇಸಿಕ್. ಓಕೆ, ರೈಟ್. ಆಮೇಲೆ ಲೆಟ್ಸ್ ಗೋ ಟು ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ದ ಪೀರಿಯಾಡಿಕ್ ಟೇಬಲ್. ಹಿಸ್ಟಾರಿಕಲ್ ಡೆವಲಪ್ಮೆಂಟ್. ಓಕೆ, ಈಗೇನು ಪೀರಿಯಾಡಿಕ್ ಟೇಬಲ್ ನಮ್ಗೆ ಬಂದಿದೆ ಅಲ್ವಾ, ಈಗೇನು ನಾವು ರೆಫರ್ ಮಾಡ್ತಾ ಇದ್ದೀವಲ್ವಾ, ಇದಕ್ಕೆ ಹಿಸ್ಟ್ರಿ ಏನು ಅಂತ ನೋಡೋಣ. Historical development of the periodic table. In 1808, there was a person called John Dalton. Dalton theory ನೀವು ಕಲ್ತಿದ್ದೀರಿ already, right? Proposed his atomic theory. According to this theory, ಏನು ಹೇಳ್ತಾರೆ ಅವರು? Atoms of one element can be distinguished from the other atoms on the basis of their atomic weights. Is that clear? Early 19th century. ಏನು ಹೇಳ್ತಾರೆ ಅವರು? ಆಟಮ್ಸ್ ಆಫ್ ಒನ್ ಎಲಿಮೆಂಟು, ಆಟಮ್ಸ್ ಆಫ್ ಅದರ್ ಎಲಿಮೆಂಟು ಡಿಫರೆನ್ಸ್ ಇರೋದೇನು? ಅಟಾಮಿಕ್ ಮಾಸ್ ಅಲ್ಲಿ ಡಿಫರೆನ್ಸ್ ಇದೆ ಅಂತ ಹೇಳ್ತಾರೆ ಅವರು. ಇಸ್ ದ್ಯಾಟ್ ಕ್ಲಿಯರ್? ದಸ್ ಆಲ್ ದ ಅರ್ಲಿಯರ್ ಅಟೆಂಪ್ಟ್ಸ್, ಏನೇನು ಅಟೆಂಪ್ಟ್ ಮಾಡ್ಯಾರ ಕ್ಲಾಸಿಫಿಕೇಶನ್ ಆಫ್ ದ ಎಲಿಮೆಂಟ್ಸನ್ನು ಕ್ಲಾಸಿಫೈ ಮಾಡಲಿಕ್ಕೆ, ದೇ ಆರ್ ಆಲ್ ಗೋಯಿಂಗ್ ಟು ಬಿ ಬೇಸ್ಡ್ ಆನ್ ದ ಅಟಾಮಿಕ್ ವೇಟ್. ಯಾಕಂದರೆ ಕ್ಲಾಸಿಫೈ ಮಾಡ್ತಾ ಇರೋದು ಯಾವಾಗ? ಡಾಲ್ಟನ್ಸ್ ಅಟಾಮಿಕ್ ಥಿಯರಿಯಲ್ಲಿ. ಆ ಕಾಂಟೆಂಪ್ರರೀಸ್, ಆ ಸಮಕಾಲೀನರು ಅವರು ಕ್ಲಾಸಿಫೈ ಮಾಡ್ತಾ ಇರೋದ್ರಿಂದ ಅವರೆಲ್ಲನೂ ಡಾಲ್ಟನ್ಸ್ ಥಿಯರಿನೇ ರೆಫರೆನ್ಸ್ ಆಗಿ ತಗೊಂಡಿರೋದು. ಬಟ್ ಡಾಲ್ಟನ್ಸ್ ಥಿಯರಿ ಏನು ಹೇಳೋದು?
every particular atom, every particular element has got different atomic weight ಅಂತ ಅವ್ರು ಹೇಳಿರೋದು. ಸೊ ಈಗ ಪೀರಿಯಾಡಿಕ್ ಟೇಬಲ್ ಅನ್ನು ಎಲಿಮೆಂಟ್ಸ್ ಅನ್ನು ನಾವು ಕ್ಲಾಸಿಫೈ ಮಾಡ್ಬೇಕಂತಂದ್ರೆ ಯಾರೇ ಸೈಂಟಿಸ್ಟ್ ಅಪ್ರೋಚ್ ಮಾಡಿದ್ರು ಕೂಡ ಅವರು ಯಾವ ತರ ಅಪ್ರೋಚ್ ಮಾಡಿದ್ರು, ಅಟಾಮಿಕ್ ವೇಟ್ ಆಫ್ ದ ಎಲಿಮೆಂಟ್ ತಗೊಂಡು ಅಪ್ರೋಚ್ ಮಾಡಿದ್ರು. ಅಂದ್ರೆ ಈಗ 2 ಎಲಿಮೆಂಟ್ ಅದಾವ ಅಂದ್ರೆ ಈ ಎಲಿಮೆಂಟ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಅಟಾಮಿಕ್ ವೇಟ್ ಅಂತೂ ಡಿಫ್ರೆನ್ಸ್ ಇದೆ. ಈ ತರ ಕನ್ಸಿಡರ್ ಮಾಡಿಬಿಟ್ಟು ಕ್ಲಾಸಿಫೈ ಮಾಡಿರೋದು. ಅದರಲ್ಲಿ ಫಸ್ಟ್ ಯಾವುದಪ್ಪ ಅಂತಂದ್ರೆ Dobereigner Triads. Dobereigner Triads was the first one to be considered. Dobereigner was a German chemist. ಯಾವಾಗ ಅವರು ಪುಟ್ ಫಾರ್ವರ್ಡ್ ಮಾಡಿದ್ರು ಈ ಪರ್ಟಿಕ್ಯುಲರ್ ಮಾಡೆಲ್ 1817 ಅಲ್ಲಿ ಏನು ಮಾಡಿದ್ರು ಅವರು, he arranged similar elements into groups of 3 and showed that their atomic weights were either nearly the same or the atomic weight of the middle element. ಯಾವ ತರ ಅರೇಂಜ್ಮೆಂಟ್ ಮಾಡಿದ್ರು ಇವರು, 3 ಎಲಿಮೆಂಟ್ ಅನ್ನ ತಗೊಂಡ್ರು. ಪ್ರತಿ 3 ಎಲಿಮೆಂಟ್ ಅನ್ನು ಯಾವ ತರ ಅರೇಂಜ್ಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ, ಆ 3 ಯಾವ ತರ ಅರೇಂಜ್ಮೆಂಟ್ ಮಾಡಿದ್ರು ಅಂತಂದ್ರೆ, ನಡುವೆ ಮಧ್ಯದಲ್ಲಿ ಇರುವಂತ ಎಲಿಮೆಂಟ್ ದ ಅಟಾಮಿಕ್ ಮಾಸು 1ನೇ ಅಟಾಮಿಕ್ ಮಾಸು ಮತ್ತೆ 3ನೇ ಎಲಿಮೆಂಟ್ ಅಟಾಮಿಕ್ ಮಾಸು ಎರಡತ್ತು ಎಲಿಮೆಂಟ್ದು ಮೀನ್ ತೆಗೆದ್ರೆ ಎಷ್ಟು ಬರುತ್ತಲ್ವಾ ಅಷ್ಟು ಅಟಾಮಿಕ್ ಮಾಸು ಮಧ್ಯದಲ್ಲಿ ಇರುವಂತ ಎಲಿಮೆಂಟ್ದು ಬರುತ್ತೆ. ಈ ತರ ಅವರು ಅರೇಂಜ್ಮೆಂಟ್ ಮಾಡಿದ್ರು. Dobereigner Triads ಅಲ್ಲಿ ಏನು ಮಾಡಿದಾರ, 3 ಎಲಿಮೆಂಟು ಯಾವುದೇ ಈ ಎಲ್ಲ ನೋನ್ ಎಲಿಮೆಂಟ್ಸ್ ಅನ್ನ 3 ಎಲಿಮೆಂಟ್ ಅನ್ನ ಗ್ರೂಪ್ ಮಾಡಿದ್ರು ಅವರು. ಎಲ್ಲ ಅಲ್ಲ, ವಾಟ್ ಎವರ್ ವೇರ್ ನೋನ್ ಅಟ್ ದಟ್ ಟೈಮ್ 3 ಎಲಿಮೆಂಟ್ಸ್ ಅನ್ನ ಗ್ರೂಪ್ ಮಾಡಿದ್ರು. ಗ್ರೂಪ್ ಮಾಡಿ ಯಾವ ಟೈಪ್ ಗ್ರೂಪ್ ಮಾಡಿದ್ರು, ಪ್ರತಿ 3 ಎಲಿಮೆಂಟ್ ಗ್ರೂಪ್ ಅಲ್ಲಿ 1ನೇ ಎಲಿಮೆಂಟು ಮತ್ತೆ 3ನೇ ಎಲಿಮೆಂಟ್ದು ಅಟಾಮಿಕ್ ಮಾಸದ್ದು ಮೀನ್ ತೆಗೆದ್ರೆ ಎಷ್ಟು ಬರ್ತಿತ್ತು, 2ನೇ ಎಲಿಮೆಂಟ್ ಅಟಾಮಿಕ್ ಮಾಸ್ ಬರ್ತಿತ್ತು. ಈ ತರ ಅರೇಂಜ್ಮೆಂಟ್ ಮಾಡಿದ್ರು ಅವರು. ಇಲ್ಲೇನು ಹೇಳ್ತಾರೆ ನೋಡ್ರಿ, he arranged similar elements in a group of 3 and showed that their atomic weights were either nearly the same, atomic weights either nearly same ittu, or the atomic weight of the middle element was approximately the arithmetic mean of the other two. ಮಧ್ಯದಲ್ಲಿ ಇರುವಂತ ಎಲಿಮೆಂಟ್ಸ್ ಅಟಾಮಿಕ್ ಮಾಸು ಮೊದಲನೇದ್ದು ಮತ್ತೆ 3ನೇದ್ದು ಎಲಿಮೆಂಟ್ ಅಟಾಮಿಕ್ ಮಾಸದ್ದು ಅರಿಥಮೆಟಿಕ್ ಮೀನ್ ಆಗಿತ್ತು. These groups of the 3 elements, 3 ಎಲಿಮೆಂಟ್ಸ್ ಇರೋದ್ರಿಂದ ಅದಕ್ಕೆ ಏನಂದ್ರೆ ಅವರು Dobereiner's Triads, and this generalization was called as a law of triads. ಅರ್ಥ ಆಯ್ತಾ? Dobereigner Triad ಅಂದ್ರೆ ಏನಂತ ಅರ್ಥ ಆಯ್ತಾ, ನೋನ್ ಎಲಿಮೆಂಟ್ಸ್ ಅನ್ನ ಇನ್ ದ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಅವರು ಗ್ರೂಪಿಂಗ್ ಮಾಡಿದ್ರು. ಎವ್ರಿ ಗ್ರೂಪ್ ವಾಸ್ ಹ್ಯಾವಿಂಗ್ 3 ಎಲಿಮೆಂಟ್ಸ್ ಇನ್ ಸಚ್ ಅ ವೇ ದಟ್ ಮಧ್ಯದಲ್ಲಿ ಇರುವಂತ ಎಲಿಮೆಂಟ್ ಅಟಾಮಿಕ್ ಮಾಸು 1ನೇ ಅಥವಾ 2ನೇ ಎಲಿಮೆಂಟ್ ಅಟಾಮಿಕ್ ಮಾಸದ್ದು ಮೀನ್ ಆಗಿತ್ತು. ಈ 3 ಎಲಿಮೆಂಟ್ ಅನ್ನ ಅವರು ಗ್ರೂಪಿಂಗ್ ಮಾಡಿರೋದ್ರಿಂದ ಅದಕ್ಕೇನಂತಾರೋ Dobereigner Triad. ಟ್ರೈ ಅಂದ್ರೆ 3, Dobereigner Triads, ಆರ್ ದಿಸ್ ಇಸ್ ಕಾಲ್ಡ್ ಆಸ್ ಅ ಲಾ ಆಫ್ ಟ್ರಯಾಡ್ಸ್. ಅರ್ಥ ಆಯ್ತಾ? ಯಾವಾಗ ಪುಟ್ ಫಾರ್ವರ್ಡ್ ಆಗಿರೋದು ಇದು 1807 ಅಲ್ಲಿ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಅರ್ಥ ಆಯ್ತಾ? ರೈಟ್. ನೌ ವಿತ್ ದಿಸ್ ಹಿಯರ್ ಯು ಕ್ಯಾನ್ ಸಿ ಯಾವ ತರ Dobereigner Triads ಅನ್ನ ಅರೇಂಜ್ಮೆಂಟ್ ಮಾಡಿದ್ದಾರೆ. ಟ್ರಯಡ್ ನಂಬರ್ 1 ಐರನ್ ತಗೊಂಡ್ರು, ಆಮೇಲೆ ಕೋಬಾಲ್ಟು, ನಿಕ್ಕಲ್ಲು. ಐರನ್, ಕೋಬಾಲ್ಟ್, ನಿಕ್ಕಲ್, ಇಟ್ ಈಸ್ ಅ ಗ್ರೂಪ್ ಆಫ್ 3 ಎಲಿಮೆಂಟ್ಸ್. ಐರನ್ ಅಟಾಮಿಕ್ ಮಾಸ್ ಎಷ್ಟಿತ್ತು, 55.85, ಕೋಬಾಲ್ಟದು 58.93, ನಿಕ್ಕಲ್ದು 58.71. ಈ 3 ಎಲಿಮೆಂಟ್ದು ಆಲ್ಮೋಸ್ಟ್ ಸೇಮ್ ಅಟಾಮಿಕ್ ಮಾಸ್ ಇದೆ. ಸೊ ಇಲ್ಲಿ ಮೀನ್ ತೆಗೆಯೋ ಅವಶ್ಯಕತೆ ಬರೋದೇ ಇಲ್ಲ. ಆಲ್ಮೋಸ್ಟ್ 3 ಎಲಿಮೆಂಟ್ಸ್ದು ಆಲ್ಮೋಸ್ಟ್ ಅಟಾಮಿಕ್ ಮಾಸ್ ಸಿಮಿಲರ್ ಇದೆ. ಇಸ್ ದಟ್ ಕ್ಲಿಯರ್? ಈಗ 2ನೇ ಟ್ರಯಡ್ ನೋಡ್ರಿ, ಟ್ರಯಡ್ ನಂಬರ್ 2, ಲಿಥಿಯಮ್, ಸೋಡಿಯಂ, ಪೊಟ್ಯಾಷಿಯಂ. ಲಿಥಿಯಂ ವಾಸ್ ಹೌ ಮಚ್, 7 ಅಟಾಮಿಕ್ ಮಾಸ್. ಪೊಟ್ಯಾಷಿಯಂ ಎಷ್ಟಿತ್ತು, 39. 39 ಪ್ಲಸ್ 7 ಎಷ್ಟು ರೀ, 46 ಅಲ್ವಾ? 46/2 ಮಾಡೋಣ ಮೀನ್ ತೆಗಿಲಿಕ್ಕೆ, ಎಷ್ಟು ಬಂತು, 23. That 23 is the atomic mass of the middle element. 23 is the atomic mass of the middle element. ಅರ್ಥ ಆಯ್ತಾ? ಈ ತರ ಅವರು ಟ್ರಯಡ್ಸ್ ಅನ್ನ ಪ್ಲೇಸ್ ಮಾಡಿರೋದು. ಟ್ರಯಡ್ ನಂಬರ್ 3 ನೋಡ್ರಿ, ಕ್ಲೋರಿನ್ ಅಂಡ್ ಅಯೋಡಿನ್. ಕ್ಲೋರಿನ್ ದೆಷ್ಟು 35.5, ಅಯೋಡಿನ್ ದೆಷ್ಟು 127. ಎಷ್ಟು ಬಂತಿದು, 127 ಪ್ಲಸ್ 35.5/2
ಎಷ್ಟಾಗತ್ತೆ ರೀ 120 30 150 157 162.5 162.5 ಡಿವೈಡೆಡ್ ಬೈ 2 ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ 81.25 and almost similar was the atomic mass of the bromine which is at the center. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? 1 ಮಾರ್ಕಿಗೆ ಆಬ್ಜೆಕ್ಟಿವ್ ಎಕ್ಸಾಮ್ಗೆ ಕೇಳ್ತಾರೆ ಅವರು. ಹೆಂಗೆ ಕೇಳ್ತಾರಂತಂದ್ರೆ ಡಾಬರೇನರ್ ಟ್ರಯಡ್ ಅಲ್ಲಿ ಸೋಡಿಯಂ ಜೊತೆ ಇನ್ನು 2 ಎಲಿಮೆಂಟ್ ಯಾವ ಇತ್ತು? ಸೋಡಿಯಂ ಜೊತೆ ಲಿಥಿಯಂ ಆ್ಯಂಡ್ ಪೊಟ್ಯಾಷಿಯಂ ಇತ್ತು, ನೆನಪಿರಬೇಕು. ಹಾರ್ಡ್ಲಿ ಸಮ್ ಟ್ರಯಡ್ಸ್ ಆರ್ ದೇರ್, ಯು ಶುಡ್ ರಿಮೆಂಬರ್. ಟ್ರಯಡ್ ನಂಬರ್ 4 ನೋಡ್ರಿ, ಕ್ಯಾಲ್ಶಿಯಮ್ ಆಮೇಲೆ ಬೇರಿಯಮ್ಮು. ಕ್ಯಾಲ್ಶಿಯಮ್ದೆಷ್ಟು 40, ಬೇರಿಯಮ್ದೆಷ್ಟು ಅಟಾಮಿಕ್ ಮಾಸ್ 137. 137 ಪ್ಲಸ್ 40 ಬೈ 2 ಎಷ್ಟಾಯ್ತು ರೀ 177/2. 177/2 ಅಂದರೆ ಎಷ್ಟಾಗತ್ತೆ ರೀ 88.5. ಸೊ ದಿಸ್ ವಾಸ್ 87.5 ಆಫ್ ಸ್ಟ್ರಾನ್ಶಿಯಂ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇವಕ್ಕೇನಂತಾರ ಡಾಬರೇನರ್ ಟ್ರಯಾಡ್ಸ್. ಈ ಥರ ಎಲ್ಲ ನೋನ್ ಎಲಿಮೆಂಟ್ಸನ್ನು ಅವರು ಗ್ರೂಪಿಂಗ್ ಮಾಡಿದರು. ಈ ಥರ ಗ್ರೂಪಿಂಗ್ ಮಾಡೋದಕ್ಕೆ ಏನಂತಾರ ಲಾ ಆಫ್ ಟ್ರಯಾಡ್ಸ್ ಆರ್ ಡಾಬರೇನರ್ ಟ್ರಯಾಡ್ಸ್. ನೆನ್ಪಿಟ್ಕೊಳ್ರಿ, ಫಸ್ಟ್ ಎಲಿಮೆಂಟು ಥರ್ಡ್ ಎಲಿಮೆಂಟ್ದು ಎರಡು ಥರದ್ದು ಅಟಾಮಿಕ್ ಮಾಸ್ ಮೀನ್ ತೆಗೆದ್ರೆ ಮಿಡಲ್ ಅಲ್ಲಿ ಬರುವಂಥ ಎಲಿಮೆಂಟ್ ಅಟಾಮಿಕ್ ಮಾಸ್ ಆಲ್ಮೋಸ್ಟ್ ಸೇಮ್ ಇತ್ತು. ದಟ್ ಈಸ್ ಕಾಲ್ಡ್ ಆಸ್ ಲಾ ಆಫ್ ಟ್ರಯಾಡ್ಸ್. ಓಕೆ, ಆ್ಯಂಡ್ ಆಲ್ ಆಫ್ ದೆಮ್ ಹ್ಯಾಡ್ ಸಿಮಿಲರ್ ಪ್ರಾಪರ್ಟೀಸ್. ಇದರಲ್ಲಿ ಬರುವಂಥ 3 ಎಲಿಮೆಂಟ್ ಪ್ರಾಪರ್ಟಿ ಸಿಮಿಲರ್. ಇಲ್ಲಿ ಸಿಮಿಲರ್, ಇಲ್ಲಿ ಸಿಮಿಲರ್. ಲೇಟರ್ ಆನ್ ನಿಮ್ಗೆ ಗೊತ್ತಾಗುತ್ತೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಬರೋದೆಲ್ಲಿ ಹ್ಯಾಲೋಜನ್ಸ್. ಓಕೆ, these are all going to be transition elements. Lithium, sodium, potassium, these are all going to be alkali metals. ಈ ಥರ ಎಲ್ಲ ಎಲಿಮೆಂಟ್ಸ್ದು ಏನು 3 ಎಲಿಮೆಂಟ್ ತೊಗೊಂಡಿರ್ತಾರಲ್ಲ ಒಂದು ಗ್ರೂಪಲ್ಲಿ, ಅವೆಲ್ಲ ಎಲಿಮೆಂಟ್ಸ್ದು ಪ್ರಾಪರ್ಟಿ ಸೇಮ್ ಇರುತ್ತೆ. ಗಾಟ್ ಇಟ್? ರೈಟ್. ನೌ ಡ್ರಾಬ್ಯಾಕ್ ಆಫ್ ದ ಡಾಬರೇನರ್ ಟ್ರಯಡ್. ಡಾಬರೇನರ್ ಟ್ರಯಡ್ ನಾವು ಇವತ್ತು ಫಾಲೋ ಮಾಡ್ತಾ ಇಲ್ವಲ್ಲ, ಅದನ್ನು ರಿಜೆಕ್ಟ್ ಮಾಡಿಬಿಟ್ಟೇವಿ. ಯಾಕೆ ರಿಜೆಕ್ಟ್ ಮಾಡಿದ್ವಿ? ದ ಕಾನ್ಸೆಪ್ಟ್ ಆಫ್ ದ ಟ್ರಯಡ್ಸ್ ಕುಡ್ ಬಿ ಅಪ್ಲೈಡ್ ಓನ್ಲಿ ಟು ಲಿಮಿಟೆಡ್ ನಂಬರ್ ಆಫ್ ಎಲಿಮೆಂಟ್ಸ್. ಕೆಲವೊಂದು ಎಲಿಮೆಂಟ್ಗೆ ಮಾತ್ರ ಅದು ಅಪ್ಲೈ ಆಯಿತು. ದೇರ್ ಫೋರ್ ಇಟ್ ವಾಸ್ ಡಿಸ್ಮಿಸ್ಡ್ ಆಸ್ ಅ ಮಿಯರ್ ಕೋಇನ್ಸಿಡೆನ್ಸ್. ಇಸ್ ದಟ್ ಕ್ಲಿಯರ್? ಆ ಥರ 3 ಎಲಿಮೆಂಟ್ಸನ್ನು ಗ್ರೂಪ್ ಮಾಡಿಬಿಟ್ಟು ಪೈಲ ಎಲಿಮೆಂಟ್ದು 3ನೇ ಎಲಿಮೆಂಟದ ಅಟಾಮಿಕ್ ಮಾಸ್ದ ಅರಿಥ್ಮೆಟಿಕ್ ಮೀನ್ ತೆಗೆದಾಗ ಸೆಕೆಂಡ್ ಎಲಿಮೆಂಟದ ಅಟಾಮಿಕ್ ಮಾಸ್ ಸಿಮಿಲರ್ ಇರೋದಕ್ಕೆ ಏನಂದ್ರೆ ಅವರು ಬೈ ಚಾನ್ಸ್ ಬಂದಿರಬಹುದು, ಅದು ಜಸ್ಟ್ ಕೋಇನ್ಸಿಡೆನ್ಸ್ ಆಗಿರ್ಬೋದು. ಆ್ಯಂಡ್ ದ್ಯಾಟ್ ವಾಸ್ ನಾಟ್ ಅಪ್ಲಿಕೇಬಲ್ ಫಾರ್ ರಿಮೈನಿಂಗ್. ಮತ್ತೆ ಯಾವ್ಯಾವ ಎಲಿಮೆಂಟ್ಸನ್ನು ಕಂಡು ಹಿಡಿದ್ರಲ್ಲ ಅವಕ್ಕೆಲ್ಲ ಅದು ಅಪ್ಲೈ ಆಗಲಿಲ್ಲ. ಸೊ ದೇರ್ ಫೋರ್ ಅದನ್ನು ರಿಜೆಕ್ಟ್ ಮಾಡಿಬಿಟ್ವಿ. ರಿಜೆಕ್ಟ್ ಮಾಡಿದ ಕೂಡಲೇ ನೆಕ್ಸ್ಟ್ ಮತ್ತೆ ಕನ್ಸಿಡರ್ ಮಾಡುವಂಥ ಮತ್ತೆ ನೆಕ್ಸ್ಟ್ ಬರುವಂಥ ಮಾಡೆಲ್ ಯಾವುದಪ್ಪ ಅಂತಂದರೆ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಫಸ್ಟ್ ಒನ್ ವಾಸ್ ಡಾಬರೇನರ್ ಟ್ರಯಡ್, ಎರಡನೇದು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಇಲ್ಲಿ ಏನು ಮಾಡಿದ್ರು ಅಂತಂದರೆ ಇನ್ ದ ಇಯರ್ 1865 an English chemist John Alexander Newland ಏನು ಅಬ್ಸರ್ವ್ ಮಾಡಿದ್ರು ಅಂತಂದರೆ ವೆನ್ ದ ಲೈಟರ್ ಎಲಿಮೆಂಟ್ಸ್ ಅಂದರೆ ಅಟಾಮಿಕ್ ಮಾಸ್ ಕಡಿಮೆ ಇರುವಂಥ ಎಲಿಮೆಂಟ್ಸ್, ವೆನ್ ದ ಲೈಟರ್ ಎಲಿಮೆಂಟ್ಸ್ ವೇರ್ ಅರೇಂಜ್ಡ್ ಇನ್ ದ ಆರ್ಡರ್ ಆಫ್ ದೇರ್ ಇನ್ಕ್ರೀಸಿಂಗ್ ಅಟಾಮಿಕ್ ವೇಟ್. ಲೈಟರ್ ಎಲಿಮೆಂಟ್ಸನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್ ಅವರು ಅರೇಂಜ್ಮೆಂಟ್ ಮಾಡಿದಾಗ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ, the properties of every 8th element were similar to those of the first one. The property of every 8th element was similar to that of first one, just like 8th note of the musical scale. ಅರ್ಥ ಆಯ್ತಾ? ಎಲ್ಲ ಎಲಿಮೆಂಟ್ಸನ್ನು ಏನು ಮಾಡಿದ್ರು ಇವರು? ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟಿವ್ಸ್ ಅಲ್ಲಿ ಏನು ಮಾಡಿದಾರ? ಆಲ್ ದ ಎಲಿಮೆಂಟ್ಸ್, ಎಸ್ಪೆಷಲಿ those which are having lighter elements, those which are lighter elements of lesser atomic mass, ಅವರನ್ನೆಲ್ಲ ಒಂದಾದ ಕೂಡಲೇ ಒಂದು ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್ ಅರೇಂಜ್ಮೆಂಟ್ ಮಾಡ್ತಾ ಹೋದಾಗ ಏನಾಯಿತು, ಪ್ರತಿ 8ನೇ ಎಲಿಮೆಂಟದ ಪ್ರಾಪರ್ಟಿ 1ನೇ ಎಲಿಮೆಂಟದ ಪ್ರಾಪರ್ಟಿಗೆ ಮ್ಯಾಚ್ ಆಗ್ಲಿಕ್ಕೆ ಶುರುವಾಯಿತು. ಇಸ್ ದಟ್ ಕ್ಲಿಯರ್? 1ನೇ ಎಲಿಮೆಂಟಿಂದ ಸ್ಟಾರ್ಟ್ ಆದರೆ 8ನೇ ಎಲಿಮೆಂಟ್ ಪ್ರಾಪರ್ಟಿ 1ನೇ ಎಲಿಮೆಂಟ್ ಪ್ರಾಪರ್ಟಿ ಸೇಮ್. ಅಲ್ಲಿಂದ ಮತ್ತೆ 8 ಎಲಿಮೆಂಟ್ ಹೋದ್ರೆ ಪ್ರಾಪರ್ಟಿ ಸೇಮ್. ಜಸ್ಟ್ ಲೈಕ್ ಮ್ಯೂಸಿಕಲ್ ನೋಟ್ sa re ga ma pa da ni sa, you start with sa and end with sa. Every 8th note is repeated. Just like that, every property of every 8th element is repeated. Property number element number 1 ದು ಪ್ರಾಪರ್ಟಿ ಏನಿರುತ್ತೆ, ಎಲಿಮೆಂಟ್ ನಂಬರ್ 8ದು ಕೂಡ ಪ್ರಾಪರ್ಟಿ ಸಿಮಿಲರ್ ಇರುತ್ತೆ. ಈ ಥರ ಪ್ರಾಪರ್ಟೀಸ್ ರಿಪೀಟ್ ಆಗುತ್ತೆ. ಆ್ಯಂಡ್ ದಿಸ್ ವಾಸ್ ಕಾಲ್ಡ್ ಆಸ್, ಈ ಥರ ಅರೇಂಜ್ಮೆಂಟ್ ಮಾಡೋದಕ್ಕೆ ಏನಂತಾರೆ ಅವರು? ಲಾ ಆಫ್
octaves. This generalization was named as Newland's law of octaves. ಅರ್ಥ ಆಯ್ತಾ? ಡಾಬರೇನರ್ ಟ್ರಯಾಡ್ ಅಲ್ಲಿ ಏನು ಮಾಡಿದ್ರಿ? ಗ್ರೂಪ್ ಆಫ್ 3 ಮಾಡಿದ್ರಿ. ಇಲ್ಲಿ ಏನು ಮಾಡಿದ್ರಿ? ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್ ನೀವು ಅರೇಂಜ್ಮೆಂಟ್ ಮಾಡ್ತಾ ಹೋದ್ರಿ. ಪ್ರತಿ 8ನೇ ಎಲಿಮೆಂಟ್ ಪ್ರಾಪರ್ಟಿ 1ನೇ ಎಲಿಮೆಂಟ್ ಪ್ರಾಪರ್ಟಿಗೆ ಸಿಮಿಲರ್ ಬರಾಕತ್ತೆ. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಎಲಿಮೆಂಟ್ ಲಿಥಿಯಂನಿಂದ ಸ್ಟಾರ್ಟ್ ಮಾಡಿದರೆ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಲಿಥಿಯಂನಿಂದ ಫ್ಲೋರಿನ್ 7ನೇ ಎಲಿಮೆಂಟು. ನೆಕ್ಸ್ಟ್ ಬರೋದು ಯಾವುದು? ಸೋಡಿಯಂ. ಸೊ ಲಿಥಿಯಂನಿಂದ ಸೋಡಿಯಂಗೆ ಬಂದ್ರಿ ಅಂದ್ರೆ ಪ್ರಾಪರ್ಟಿ ಸಿಮಿಲರ್ ಆಯಿತು. ಸೋಡಿಯಂನಿಂದ ಮತ್ತೆ 8ನೇ ಎಲಿಮೆಂಟ್ 1 2 3 4 5 6 1 this is 1 2 3 4 5 6 7 8. Every first element was the property was repeated with 8th element. If you consider it as 1, this should be your 8. If you consider it as 1, this is your 8th. If you consider it as 1, this is your 8th. Illinda alla, sorry, illinda. Is that clear? If you consider it as 1, illinda 1 anta consider madidre 2 3 4 5 6 7 8. So this property, boron property, was similar with aluminum property. Carbon property was similar with silicon property. So every 8th element property was similar to the first element. This is called as Newland's law of octaves. ಈ ತರ ಎಲಿಮೆಂಟ್ಸ್ ಅನ್ನ ಅರೇಂಜ್ಮೆಂಟ್ ಮಾಡಿದ್ರು. ಪ್ರಾಪರ್ಟೀಸ್ ರಿಪೀಟ್ ಆಗುತ್ತೆ. ಪ್ರತಿ 8ನೇ ಎಲಿಮೆಂಟ್ ಪ್ರಾಪರ್ಟಿ ರಿಪೀಟ್ ಆಗುತ್ತೆ. ಸೊ ಹಿಂಗಾಗಿ ನಾವು ಯಾವ್ಯಾವ 8 ಎಲಿಮೆಂಟ್ ಆದ ಕೂಡಲೇ 8 ಎಲಿಮೆಂಟ್ ಅಟಾಮಿಕ್ ಮಾಸ್ 8ನೇ ಅಟಾಮಿಕ್ ಮಾಸ್ ಏನು ಬರುತ್ತೆ ಆ ಎಲ್ಲ ಎಲಿಮೆಂಟ್ಸನ್ನು ಒಂದು ಕಡೆ ಗ್ರೂಪ್ ಮಾಡಿಬಿಟ್ರೆ ನಮಗೆ ಪ್ರಾಪರ್ಟಿ ಸಿಮಿಲರ್ ಇರೋವಂಥ ಎಲಿಮೆಂಟ್ಸ್ದು ಒಂದು ಗ್ರೂಪ್ ಸಿಗುತ್ತೆ ಅನ್ನೋವಂಥ ಒಂದು ಐಡಿಯಾ ಇತ್ತು. ಇಸ್ ದಟ್ ಕ್ಲಿಯರ್? ನೌ even this was not accepted because Newland's law of octaves was also discarded. It was also discarded. ಯಾಕಂದ್ರೆ ಅಷ್ಟೇ ಎಲಿಮೆಂಟ್ಸ್ ಇರಲಿಲ್ಲಲ್ಲ. ಅಪ್ ಟು ಎಲ್ಲಿ ತನ ಅಪ್ಲೈ ಮಾಡ್ಯಾರ ಅವರು? ಕ್ಯಾಲ್ಸಿಯಂ ತನ ಮಾತ್ರ. Newland's law of octaves was not applicable beyond calcium, especially after the discovery of noble gases. Noble gases ಈಗ ಎಲ್ಲಿದಾವ? 18th ಗ್ರೂಪ್ ಅಥವಾ 0th ಗ್ರೂಪ್ ಎಲಿಮೆಂಟ್ಸ್ ಅಂತೀವಿ. ಆ ಎಲಿಮೆಂಟ್ ಡಿಸ್ಕವರಿ ಆದ ಕೂಡಲೇ every 8th element was not having similar property. Therefore, this law was not accepted. ಇಲ್ಲಿ ಕೊಟ್ಟಾರ ನೋಡ್ರಿ. Newland's law of octaves was also discarded since it was applicable only to lighter element. It was applicable only to lighter elements having atomic weight up to 40. ಅಂದ್ರೆ ಯಾವ ಎಲಿಮೆಂಟು? ಅಪ್ ಟು ಕ್ಯಾಲ್ಸಿಯಂ. ಅಪ್ ಟು ಕ್ಯಾಲ್ಸಿಯಂ ಮಾತ್ರ ಇದು ಅಪ್ಲೈ ಆಯಿತು. Furthermore, with the discovery of what? ಏನು ಹೇಳಿದೆ? Noble gas. Noble gas elements discovery ಆದ ಕೂಡಲೇ the properties of the 8th element were no longer similar to the first one. 1ನೇ ಎಲಿಮೆಂಟು ಮತ್ತು 8ನೇ ಎಲಿಮೆಂಟು ಪ್ರಾಪರ್ಟಿ ಸಿಮಿಲರ್ ಇರಲಿಲ್ಲ. ಯಾವಾಗ? with the discovery of noble gases. Is that clear? So therefore Newland's law of octaves ಕೂಡ discarded. It was also discarded ಅಂದ್ರೆ not accepted. Clear? Right. Next ಬರೋದು Lother Meyer's atomic volume curve. Lother Meyer's atomic volume curves. This is the slightly what we are following today. ಇವತ್ತು ನಾವೇನು ಫಾಲೋ ಮಾಡ್ತಾ ಇದ್ದೇವಲ್ಲ ಇದಕ್ಕೆ ಒರಿಜಿನಲ್ ಸೋರ್ಸ್ ಯಾವುದಂದ್ರೆ ಇದು. ಗಾಟ್ ಇಟ್? ಹೇಳ್ತೀನಿ ಕೇಳ್ರಿ. Lother Meyer plotted, ಏನು ಮಾಡಿದ್ರು ಅವರು? He plotted a graph between atomic weight of the element and atomic volume. ಅಟಾಮಿಕ್ ವೇಟ್ ಆಫ್ ದ ಎಲಿಮೆಂಟು ಮತ್ತು ಅಟಾಮಿಕ್ ವಾಲ್ಯೂಮ್ದು ಗ್ರಾಫನ್ನು ಡ್ರಾ ಮಾಡಿದ್ರು ಅವರು. ಅಟಾಮಿಕ್ ವಾಲ್ಯೂಮ್ ಮತ್ತು ಅಟಾಮಿಕ್ ವೇಟನ್ನು ಗ್ರಾಫನ್ನು ಡ್ರಾ ಮಾಡಿದ್ರು. ಅಟಾಮಿಕ್ ವೇಟ್ ಆ್ಯಂಡ್ ಅಟಾಮಿಕ್ ವಾಲ್ಯೂಮ್. ಈ ಪ್ಲಾಟೆಡ್ ದ ಗ್ರಾಫ್ ಆಫ್ ಎಲಿಮೆಂಟ್ಸ್. ಹೆಂಗೆ ಅಟಾಮಿಕ್ ವೇಟ್ ಹೆಚ್ಚಾಕೋತ ಹೋಗ್ತದ ಹಂಗೆ ಅಟಾಮಿಕ್ ವಾಲ್ಯೂಮ್ ಕೂಡ. ಅಟಾಮಿಕ್ ವಾಲ್ಯೂಮ್ ಅಂದರೆ ಒಂದು ಪ್ರಾಪರ್ಟಿ ಕನ್ಸಿಡರ್ ಮಾಡಿದ್ರು ಅವರು. He considered atomic volume. What is volume? Mass by, density is mass by volume. Your volume would be mass by density. Is that clear? So therefore atomic weight was related to atomic volume. ಇವು ಎರಡು ಪ್ರಾಪರ್ಟಿಯನ್ನು ಕನ್ಸಿಡರ್ ಮಾಡಿ ಗ್ರಾಫನ್ನು ಡ್ರಾ ಮಾಡಿದಾಗ ಏನು ಅಬ್ಸರ್ವ್ ಮಾಡಿದ್ರು ಅಂತಂದ್ರೆ ದೇರ್ ವೇರ್ ಸಮ್ ಕರ್ವ್ಸ್. ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೇನೆ. ದೇರ್ ವೇರ್ ಸಮ್ ಕರ್ವ್ಸ್ ದಟ್ ವಿ ಗಾಟ್. ಆ ಕರ್ವ್ ಅಲ್ಲಿ
ಅಟ್ ಡೆಫಿನೆಟ್ ಇಂಟರ್ವಲ್ ಸಿಮಿಲರ್ ಪ್ರಾಪರ್ಟೀಸ್ ರಿಪೀಟ್ ಆಗ್ಲಿಕ್ಕೆ ಶುರು ಆಯಿತು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಟಾಮಿಕ್ ವೇಟ್ ಮತ್ತು ಅಟಾಮಿಕ್ ವಾಲ್ಯೂಮ್, ಅಟಾಮಿಕ್ ವೇಟ್ ವರ್ಸಸ್ ಅಟಾಮಿಕ್ ವಾಲ್ಯೂಮ್ ಗ್ರಾಫನ್ನು ಡ್ರಾ ಮಾಡಿದಾಗ ಅಟ್ ಡೆಫಿನೆಟ್ ಇಂಟರ್ವಲ್ ಅಟಾಮಿಕ್ ವೇಟನ್ನು ನೀವು ಒಂದು ಡೆಫಿನೆಟ್ ಇಂಟರ್ವಲ್ ಪಾಸ್ ಆದ್ರಿ ಅಂದ್ರೆ 10 ಎಲಿಮೆಂಟು, 15 ಎಲಿಮೆಂಟು, 16 ಎಲಿಮೆಂಟು, 8 ಎಲಿಮೆಂಟು, 18, 32 ಹಿಂಗೆ ಡೆಫಿನೆಟ್ ಅಟಾಮಿಕ್ ಮಾಸ್ ನೀವು ಪಾಸ್ ಆದ ಕೂಡಲೇ ಯಾವ ಎಲಿಮೆಂಟ್ ಮೊದಲು ಬಂದಿತ್ತಲ್ಲ ಅದೇ ಎಲಿಮೆಂಟದು ಅದೇ ಥರ ಮತ್ತೊಂದು ಎಲಿಮೆಂಟ್ ರಿಪೀಟ್ ಆಯಿತು. ದ್ಯಾಟ್ ಈಸ್ ವಾಟ್ ವಾಸ್ ಡನ್. ಫಾರ್ ಎಕ್ಸಾಂಪಲ್ ಎಲಿಮೆಂಟ್ಸ್ ವಿತ್ ಸಿಮಿಲರ್ ಪ್ರಾಪರ್ಟೀಸ್ ನೋಡ್ರಿ, ಆ ಥರ ಗ್ರಾಫ್ ಅವ್ರು ಪ್ಲಾಟ್ ಮಾಡಿದಾಗ ಎಲಿಮೆಂಟ್ಸ್ ವಿತ್ ಸಿಮಿಲರ್ ಪ್ರಾಪರ್ಟೀಸ್ ಆಕ್ಯುಪೈಡ್ ಸಿಮಿಲರ್ ಪೊಸಿಷನ್ ಆನ್ ದ ಗ್ರಾಫ್. ಎಲಿಮೆಂಟ್ಸ್ ವಿತ್ ಯಾವ್ಯಾವ ಎಲಿಮೆಂಟ್ ಪ್ರಾಪರ್ಟೀಸ್ ಸೇಮ್ ಇತ್ತು ಅವೆಲ್ಲ ಎಲಿಮೆಂಟ್ಸು ಸಿಮಿಲರ್ ಪೊಸಿಷನಲ್ಲಿ ದೇ ಹ್ಯಾವ್ ಸ್ಟಾರ್ಟೆಡ್ ಆಕರಿಂಗ್. ಇಸ್ ದಟ್ ಕ್ಲಿಯರ್? ಸ್ಟ್ರಾಂಗ್, ಫಾರ್ ಎಕ್ಸಾಂಪಲ್ ಸ್ಟ್ರಾಂಗ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ಅಂದರೆ ಯಾವ್ದು ಹೇಳ್ರಿ? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸಿಬಿಸಿಯಂ. ಈಗಿರುವಂಥ ಪೀರಿಯಾಡಿಕ್ ಟೇಬಲಲ್ಲಿ ನೀವು ಎಲ್ಲಿ ಕಲಿತೀರಿ? ಅದನ್ನು ಗ್ರೂಪ್ 1 ಕಲಿತೀರಿ. ಇವೆಲ್ಲ ಎಲಿಮೆಂಟ್ಸು ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸು. ಅವೆಲ್ಲ ಎಲ್ಲಿ ಆಕ್ಯುಪೈ ಅದು? ದೇ ಆಲ್ ಆಕ್ಯುಪೈಡ್ ಟಾಪ್ ಆಫ್ ದ ಪೊಸಿಷನ್ ಆಫ್ ದ ಗ್ರಾಫ್. ನಿಮಗೆ ಗ್ರಾಫ್ಗೆ ಕರ್ವ್ ಏನು ಬರುತ್ತಲ್ವಾ, ಆ ಕರ್ವ್ಸಲ್ಲಿ ಟಾಪ್ ಮೋಸ್ಟ್ ಪೊಸಿಷನಲ್ಲಿ ಯಾವ್ದು ಬಂತು? ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸೇ ಟಾಪ್ ಮೋಸ್ಟ್ ಪೊಸಿಷನಲ್ಲಿ ರಿಪೀಟ್ ಆಯಿತು. ಓಕೆ, ದ ಲೆಸ್ ಸ್ಟ್ರಾಂಗ್ಲಿ ಎಲೆಕ್ಟ್ರೋ ಪಾಸಿಟಿವ್ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಲೈಕ್ ಅದು ಬೆರಿಲಿಯಂ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಕ್ಯಾಲ್ಸಿಯಮು, ಇವ್ರನ್ನೆಲ್ಲ ಎಲ್ಲಿ ಕಲಿತೀರಿ ನೀವು? ಗ್ರೂಪ್ 2 ಕಲಿತೀರಿ. ಇವಾಗ ಇವೆಲ್ಲ ಎಲಿಮೆಂಟ್ಸ್ ಎಲ್ಲಿ ಬಂದಪ್ಪ ಅಂದರೆ ಡಿಸೆಂಡಿಂಗ್ ಪೊಸಿಷನ್ ಆನ್ ದ ಕರ್ವ್. ಒಂದು ಕರ್ವ್ ಈ ಥರ ಬಂದರೆ ಟಾಪ್ ಮೋಸ್ಟ್ ಪೊಸಿಷನಲ್ಲಿ ಏನು ಬಂತು? ಮೋಸ್ಟ್ ಎಲೆಕ್ಟ್ರೋ ಪಾಸಿಟಿವ್ ಮೆಟಲ್. ಒಂದು ಕರ್ವ್ ಹಿಂಗೆ ಬಂದರೆ ಡಿಸೆಂಡಿಂಗ್ ಪೊಸಿಷನಲ್ಲಿ ಏನು ಬಂತು? ಲೆಸ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ರಿಪೀಟ್ ಆಯಿತು. Inert gases except helium occupied position on the ascending part of the graph. Descending part of the graph ಅಲ್ಲಿ ಯಾವ ಎಲಿಮೆಂಟ್ಸ್ ಬಂತು? ಲೆಸ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್. ಅಸೆಂಡಿಂಗ್ ಅಂದರೆ ಇನ್ಕ್ರೀಸ್ ಆಗ್ತಾ ಇರೋದು ಗ್ರಾಫ್. ಅಲ್ಲಿ ಯಾವುದು ಬಂತು? ನೋಬಲ್ ಗ್ಯಾಸಸ್ ಬಂತು. ಪ್ಲಸ್ ಹ್ಯಾಲೋಜನ್ಸ್ ಕೂಡ ಬಂತು. ಹ್ಯಾಲೋಜನ್ಸ್ ಆಲ್ಸೋ ಆಕ್ಯುಪೈಡ್ ದ ಅಸೆಂಡಿಂಗ್ ಪಾರ್ಟ್ ಆಫ್ ದ ಗ್ರಾಫ್. ಅರ್ಥ ಆಯ್ತಾ? ಅಟಾಮಿಕ್ ವಾಲ್ಯೂಮು, ಅಟಾಮಿಕ್ ಮಾಸು, ಇವೆರಡು ಪ್ರಾಪರ್ಟೀಸು ಗ್ರಾಫನ್ನು ನೀವು ಅಬ್ಸರ್ವ್ ಮಾಡಿದರೆ ಕರ್ವ್ಸ್ದಲ್ಲಿ ಸಿಮಿಲರ್ ಪೊಸಿಷನ್ಗೆ ಸಿಮಿಲರ್ ಪ್ರಾಪರ್ಟಿ ಇರುವಂಥ ಎಲಿಮೆಂಟ್ಸು ಆಕರ್ ಆಯಿತು. ಫಾರ್ ಎಕ್ಸಾಂಪಲ್ ಒಂದು ಕರ್ವ್ಸನ್ನು ನೀವು ತೊಗೊಂಡ್ರೆ, ಕರ್ವ್ಸ್ ಇಫ್ ಯು ಕನ್ಸಿಡರ್ ನಂಬರ್ ಆಫ್ ಕರ್ವ್ಸ್, ಎಲ್ಲ ಕರ್ವ್ಸ್ದು ಟಾಪ್ ಮೋಸ್ಟ್ ಪೊಸಿಷನಲ್ಲಿ ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಬಂತು. ಡಿಸೆಂಡಿಂಗ್ ಆಫ್ ದ ಕರ್ವಲ್ಲಿ ಲೆಸ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಬಂತು. ಅಸೆಂಡಿಂಗ್ ಆಫ್ ದ ಕರ್ವ್ಸಲ್ಲಿ ಯಾವ ಎಲಿಮೆಂಟ್ ಬಂತು? ಹ್ಯಾಲೋಜನ್ಸ್ ಮತ್ತು ನೋಬಲ್ ಗ್ಯಾಸ್ ಎಲಿಮೆಂಟ್ಸ್ ರಿಪೀಟ್ ಆಗ್ತಾ ಇತ್ತು. ಅಂದರೆ ಆಸ್ ಅಟಾಮಿಕ್ ವೇಟ್ ಇನ್ಕ್ರೀಸಸ್ at a regular interval the properties were repeated. Similar properties were repeated. ಇಲ್ಲೇ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ. Yes, you can see here students, when you plot what is being plotted here? Atomic volume versus atomic weight. Atomic weight versus atomic volume ಅನ್ನು ನೀವು ಪ್ಲಾಟ್ ಮಾಡಿದಾಗ this is the nature of the graph that you are going to get. ಇದು Lother Meyer's curves. At the topmost position of the curve, every curve, this is at the top, this is at the top, this is at the top, this is at the top. ಯಾವ ಎಲಿಮೆಂಟ್ಸ್ ಬಂದಾವ ನೋಡ್ರಿ? ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ರುಬಿಡಿಯಮ್ಮು, ಸೀಸಿಯಮ್ಮು, ಇವೆಲ್ಲ ಏನು? ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್. ಗ್ರೂಪ್ 1 ಎಲಿಮೆಂಟ್ಸ್ ನಾವೀಗ ಕಲಿತೇವೆ. ಡಿಸೆಂಡಿಂಗ್ ಅಲ್ಲಿ ನೋಡ್ರಿ, ಡಿಸೆಂಡಿಂಗ್ ಅಲ್ಲಿ ಏನು ಹೇಳಿದೆ ನಾನು ನಿಮಗೆ? ಲೆಸ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಲೈಕ್ ಕ್ಯಾಲ್ಸಿಯಂ ನೋಡ್ರಿ, ಸ್ಟ್ರಾನ್ಸಿಯಂ ನೋಡ್ರಿ, ಬೇರಿಯಂ ನೋಡ್ರಿ. So they are all occurring at the descending position. Ascending position ಅಲ್ಲಿ ನೋಡ್ರಿ, ನಿಯಾನ್, ಇದು ಕರ್ವ್ ಅನ್ನ ಅಸೆಂಡಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ನಿಯಾನ್, ಅಸೆಂಡಿಂಗ್ ಕನ್ಸಿಡರ್ ಮಾಡಿದ್ರೆ ಅರ್ಗಾನ್, ಅಸೆಂಡಿಂಗ್ ಕನ್ಸಿಡರ್ ಮಾಡಿದ್ರೆ ಕ್ರಿಪ್ಟಾನ್, ಇಲ್ಲಿ ಅಸೆಂಡಿಂಗ್ ಕನ್ಸಿಡರ್ ಮಾಡ್ರಿ ಝೆನಾನ್. ಎಲ್ಲ ಅಸೆಂಡಿಂಗ್ ಪೊಸಿಷನ್ ಅಲ್ಲಿ ಏನಿದೆ? ನೋಬಲ್ ಗ್ಯಾಸ್. ಅದೇ ರೀತಿ ಅಸೆಂಡಿಂಗ್ ಪೊಸಿಷನ್ ಅಲ್ಲಿ ಏನಿದೆ ನೋಡ್ರಿ? ಫ್ಲೋರಿನ್, ಕ್ಲೋರಿನ್, ಬ್ರೋಮೀನ್, ಅಯೋಡಿನ್ ನೋಡ್ರಿ. At a regular interval, sodium the property similar to potassium, property similar to rubidium, property similar to cesium. ಈ ತರ properties got repeated
On the basis of this observation, Lother Meyer proposed that physical properties of the elements are periodic functions. ಏನ್ರಿ ಹಿಂಗಂದ್ರ periodic functions of the atomic weights. Physical properties are periodic function of the atomic weights. ಈ ಸೆಂಟೆನ್ಸ್ ಅರ್ಥ ಏನು? Physical properties are periodic function of the atomic weight ಅಂದ್ರೆ ಏನು? ಅಟಾಮಿಕ್ ವೇಟ್ ಅನ್ನ ನೀವು ಇನ್ಕ್ರೀಸ್ ಮಾಡ್ತಾ ಹೋದರೆ ರೆಗ್ಯುಲರ್ ಪೀರಿಯಾಡಿಕ್ ಇಂಟರ್ವಲ್ ನಲ್ಲಿ ಪ್ರಾಪರ್ಟೀಸ್ ರಿಪೀಟ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಇಫ್ ಯು ಗೋ ಆನ್ ಇನ್ಕ್ರೀಸಿಂಗ್ ದ ಅಟಾಮಿಕ್ ವೇಟ್ at a regular interval, at a regular period, the properties get repeated. That's not. He arranged then known elements in the tabular form in the order of the increasing atomic weight. Andra ella elements anna increasing the atomic weight anna increase ಮಾಡ್ತಾ ನಾವು elements anna arrange ಮಾಡಬಹುದು. Because ಅಟಾಮಿಕ್ ಮಾಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ನಮಗೆ ಸಿಮಿಲರ್ ಪ್ರಾಪರ್ಟೀಸ್ ರಿಪೀಟ್ ಆಗ್ತಾ ಇದೆ. ಸಿಮಿಲರ್ ಪ್ರಾಪರ್ಟೀಸ್ ಏನು ರಿಪೀಟ್ ಆಗ್ತಾ ಇದೆ ಅಲ್ವಾ, ಆಟೋಮೆಟಿಕಲಿ ದೋಸ್ ಎಲಿಮೆಂಟ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಟುಗೆದರ್. ಈ ತರ ಮಾಡಿ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು. ಸೊ ಲೋಥರ್ ಮೇಯರ್ ಆಲ್ಸೋ ಸ್ಟಾರ್ಟೆಡ್. ಇಸ್ ದಟ್ ಕ್ಲಿಯರ್? ಲೋಥರ್ ಮೇಯರ್ ಫೌಂಡ್ ದಿಸ್ ಅಂಡ್ ಈ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ ಇಟ್. ಇದರ ಜೊತೆಗೆ ಲೋಥರ್ ಮೇಯರ್ ಅವರ ಜೊತೆಗೆ ಮತ್ತೊಬ್ಬರು ಯಾರು ಕಾಂಟೆಂಪ್ರರಿ, ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಹೂ ವಾಸ್ ವರ್ಕಿಂಗ್ ವಾಸ್ Dmitry Ivanovich Mendeleev. ಇವರಿಬ್ರು ಕಾಂಟೆಂಪ್ರರಿ. ದೇ ವೇರ್ ವರ್ಕಿಂಗ್ ಆನ್ ಅ ಡಿಫರೆಂಟ್, ಇಂಡಿಪೆಂಡೆಂಟ್ಲಿ ದೇ ವೇರ್ ವರ್ಕಿಂಗ್. ಬಟ್ ಅದನ್ನ ನೀಟಾಗಿ ಪೀರಿಯಾಡಿಸಿಟಿಯನ್ನು ಅಪ್ಲೈ ಮಾಡಿರೋದು, ಪೀರಿಯಾಡಿಸಿಟಿ ಬಗ್ಗೆ ಎಲಿಮೆಂಟ್ಸ್ ಬಗ್ಗೆ ನೀಟಾಗಿ ಸ್ಟಡಿ ಮಾಡಿ ಅರೇಂಜ್ ಮಾಡಿರೋದು ಯಾರಪ್ಪ ಅಂದರೆ ಮೆಂಡಲೀವ್. The credit today's periodic table, the credit for today's periodic table goes to Mendeleev. Is that, of course, Mendeleev's periodic table ಏನು ಪ್ರಪೋಸ್ ಮಾಡಿದಾರಾ, ಯಾವ ಬೇಸ್ ಮೇಲೆ ಪ್ರಪೋಸ್ ಮಾಡಿದಾರಾ, ಅದರಲ್ಲೂ ಕೂಡ ಚೇಂಜಸ್ ಆಗಿದೆ, ಅಪ್ಡೇಟೆಡ್ ಚೇಂಜಸ್ ಆಗಿದೆ. ಬಟ್ ದ ಸೋರ್ಸ್ ಆಫ್ ದ್ಯಾಟ್ ವಿಲ್ ಬಿ ದಿಸ್. ಸೊ Mendeleev's periodic law, or it was been put forward in the year 1869 by Dmitry Ivanovich Mendeleev, ಅವರ ಹೆಸರು. When Mendeleev started his work, just remember, when did he start his work, how did he start his work, what base, ಏನು ಬೇಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರು, ಏನೇನು ಎಲಿಮೆಂಟ್ಸ್ ನಮ್ಗೆ ಗೊತ್ತಿದಾವ ಅವತ್ರನ್ನೆಲ್ಲ ನಾವೇನು ಮಾಡ್ಬೋದು, ಇನ್ಕ್ರೀಸ್ ಇನ್ ದ ಅಟಾಮಿಕ್ ವೇಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ ಅರೇಂಜ್ಮೆಂಟ್ ಮಾಡಿದಾಗ ಸಿಮಿಲರ್ ಪ್ರಾಪರ್ಟೀಸ್ ರಿಪೀಟ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಇಟ್ಕೊಂಡು ಕ್ಲಾಸಿಫೈ ಮಾಡ್ಲಿಕ್ಕೆ ಶುರು ಮಾಡಿರೋದು. ಇಸ್ ದಟ್ ಕ್ಲಿಯರ್? ಯಾವುದು ಇಂಪಾರ್ಟೆಂಟ್ ಪ್ರಾಪರ್ಟಿ? ಅಟಾಮಿಕ್ ವೇಟ್. ಓಕೆ. when Mendeleev started his work on classification of element, ಎಷ್ಟು ಎಲಿಮೆಂಟ್ ಗೊತ್ತಿದ್ದು ಅವಾಗ ಗೊತ್ತಿರುವಂಥ ಎಲಿಮೆಂಟ್ಸ್ ಎಷ್ಟು? 63 ಎಲಿಮೆಂಟ್ಸ್. He carefully examined the relationship between what? ನೋಡ್ರಿ, atomic weights of all the elements and other physical and chemical properties. ಏನು ಮಾಡಿದ್ರು ಅವರು? ಮೆಂಡಲೀವ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡಿದಾಗ, ಎಲಿಮೆಂಟ್ಸ್ ಅನ್ನ ಕ್ಲಾಸಿಫೈ ಮಾಡುವಂಥ ಒಂದು ವರ್ಕ್ ಅನ್ನ ಸ್ಟಾರ್ಟ್ ಮಾಡಿದಾಗ ಎಷ್ಟು ಎಲಿಮೆಂಟ್ಸ್ ಗೊತ್ತಿದ್ದು ಅವಾಗ? ಓನ್ಲಿ 63 ಎಲಿಮೆಂಟ್ಸ್ ವೇರ್ ನೋನ್. ಆ ಎಲ್ಲ 63 ಎಲಿಮೆಂಟ್ಸ್ ಏನು ಮಾಡಿದ್ರು ಅವರು? ಅದರದ್ದೆಲ್ಲ ಅಟಾಮಿಕ್ ಮಾಸಸ್ಸು, ಅದರ ಪ್ರಾಪರ್ಟೀಸು. ಯಾವ ಪ್ರಾಪರ್ಟೀಸು? ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿ. ಕೆಮಿಕಲ್ ಪ್ರಾಪರ್ಟಿ ಅಂದರೆ ಏನ್ರಿ? ಆ ಎಲಿಮೆಂಟು ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗಬೇಕು, ಬೇರೆ ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗಬೇಕು. ಫಾರ್ ಎಕ್ಸಾಂಪಲ್, ಯಾವ ಎಲಿಮೆಂಟ್ ಜೊತೆ ರಿಯಾಕ್ಟ್ ಮಾಡಿದ್ರು Mendeleev? He reacted every known element with hydrogen and oxygen because they were known to be more reactive. ಎಲ್ಲ ಏನು ಎಲಿಮೆಂಟ್ಸ್ ಗೊತ್ತಿತ್ತಲ್ಲ, ಏನು ಮಾಡಿದ್ರು ಅವರು? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ಆ ಎಲಿಮೆಂಟದ್ದು ಹೈಡ್ರೈಡು ಮತ್ತು ಆ ಎಲಿಮೆಂಟದ್ದು ಆಕ್ಸೈಡನ್ನು ಕನ್ಸಿಡರ್ ಮಾಡಿದರು. ಕೆಮಿಕಲ್ ಪ್ರಾಪರ್ಟಿ, ಎಲ್ಲ ನೋನ್ ಎಲಿಮೆಂಟ್ಸದ್ದು ಕೆಮಿಕಲ್ ಪ್ರಾಪರ್ಟಿ ಅವರು ಕನ್ಸಿಡರ್ ಮಾಡಿದಾಗ ಯಾವ ಮಾಲಿಕ್ಯೂಲ್, ಯಾವ ಕಂಪೌಂಡನ್ನು ಅವ್ರು ಕನ್ಸಿಡರ್ ಮಾಡ್ತಾ ಇದ್ರು? ಹೈಡ್ರೈಡು ಮತ್ತು ಆಕ್ಸೈಡನ್ನು ಕನ್ಸಿಡರ್ ಮಾಡ್ತಾ ಇದ್ರು. ನೆನಪಿರಲಿ. ಇಸ್ ದಟ್ ಕ್ಲಿಯರ್? ಸೊ ವಾಟ್ ಹಿ ಡಿಡ್, 63 ಎಲಿಮೆಂಟ್ ಗೊತ್ತದಾವ ಅಂದ್ರೆ 63 ಕಾರ್ಡ್ ಮಾಡಿದ್ರು ಅವರು. ಒಂದು ಕಾರ್ಡ್ ಮೇಲೆ ಆ ಎಲಿಮೆಂಟದ ಹೆಸರು, ಆ ಎಲಿಮೆಂಟದ ಫಿಸಿಕಲ್ ಪ್ರಾಪರ್ಟಿ ಮತ್ತು ಆ ಎಲಿಮೆಂಟದ ಕೆಮಿಕಲ್ ಪ್ರಾಪರ್ಟಿ, ಹೈಡ್ರೈಡು ಮತ್ತು ಆಕ್ಸೈಡು, ಹಿಂಗೆ ಬರೆದ್ರು. ಇಸ್ ದಟ್ ಕ್ಲಿಯರ್? ಈಗ ಈ ಥರ ಎಲ್ಲ ಎಲಿಮೆಂಟ್ಸದು ಅಟಾಮಿಕ್ ನಂಬರ್ಸು ಮತ್ತು ಅದರ ಪ್ರಾಪರ್ಟೀಸನ್ನು ಬರೆದಿಟ್ರು. ಈಗ ಎಲಿಮೆಂಟ್ ನಂಬರ್ 1 ಪ್ಲೇಸ್ ಮಾಡಿದ್ರಲ್ಲಿ. ಓಕೆ. ನೆಕ್ಸ್ಟ್ ಎಲಿಮೆಂಟ್ ನೋಡ್ತಾ ಹೋದ್ರಂಗೆ ಈ ಎಲಿಮೆಂಟದ ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ ಏನಿತ್ತೋ ಅದೇ ಥರ ಪ್ರಾಪರ್ಟಿ ಯಾವುದಾದ್ರೂ ಕಾರ್ಡ್ ಮತ್ತೆ ಸಿಕ್ತಂದ್ರೆ ಆ ಕಾರ್ಡನ್ನು ಇದರ ಮೇಲೆ ಪಿನ್ ಮಾಡಿಬಿಟ್ರು. ಈ ಕಾರ್ಡ್ ಮೇಲೆ ಮತ್ತೊಂದು ಕಾರ್ಡ್ ಪ್ಲೇಸ್ ಮಾಡಿದ್ರು.
ಇದೇ ಥರ ಪ್ರಾಪರ್ಟಿ ಮತ್ತೊಂದು ಎಲಿಮೆಂಟ್ ಸಿಕ್ಕರೆ ಅದನ್ನು ತಂದು ಮತ್ತೆ ಇಲ್ಲಿ ಪಿನ್ ಮಾಡಿದರು. ಈ ಥರ 63 ಎಲಿಮೆಂಟ್ಸನ್ನು ಬೇರೆ ಬೇರೆ ಗ್ರೂಪಲ್ಲಿ ಪಿನ್ ಮಾಡಿಬಿಟ್ರು. ಅಟ್ ದ ಎಂಡ್ ಆಫ್ ದ್ಯಾಟ್ ಏನಾಯ್ತಪ್ಪ ಅಂತಂದರೆ ಎಲ್ಲ 63 ಎಲಿಮೆಂಟ್ ಮುಗಿದ ಕೂಡಲೇ ಅವರಿಗೆ ಗ್ರೂಪ್ ಆಫ್ ಕಾರ್ಡ್ ಸಿಕ್ಕು. ಆ ಒಂದು ಗ್ರೂಪನ್ನು ತೆಗೆದು ನೋಡಿದಾಗ ಒಂದು 5-6 ಕಾರ್ಡ್ ಬಂದಾವ ಅಂತ ಅಂದ್ಕೊಡ್ರಿ. ಆ 5-6 ಕಾರ್ಡ್ಗೆ ಆ 5-6 ಕಾರ್ಡಲ್ಲಿ ಬರುವಂಥ 5-6 ಎಲಿಮೆಂಟ್ಸದ್ದು ಎಲ್ಲ ಪ್ರಾಪರ್ಟಿ ಸಿಮಿಲರ್ ಇತ್ತು. ಆ್ಯಂಡ್ ಸಿಮಿಲಾರಿಟಿ ಇನ್ ದ ಪ್ರಾಪರ್ಟಿ ವಾಸ್ ರಿಪೀಟೆಡ್ ಆಟ್ ರೆಗ್ಯುಲರ್ ಇಂಟರ್ವಲ್ ಆಫ್ ಅಟಾಮಿಕ್ ವೇಟ್. ರೆಗ್ಯುಲರ್ ಇಂಟರ್ವಲ್ ಆಫ್ ಅಟಾಮಿಕ್ ವೇಟ್. ಇಸ್ ದ್ಯಾಟ್ ಕ್ಲಿಯರ್? ಸಿಮಿಲಾರಿಟಿ ಇನ್ ದ ಪ್ರಾಪರ್ಟಿ ವಾಸ್ ರಿಪೀಟೆಡ್. ಏನು ಮಾಡಿದ್ರು ಅವರು? ಗ್ರೂಪ್ ಆಫ್ ಕಾರ್ಡ್ ಸಿಕ್ಕು ಅವರಿಗೆ. ಒಂದು ಗ್ರೂಪನ್ನು ತೆಗೆದು ನೋಡಿದರೆ ಅದರಲ್ಲಿ ಏನಿತ್ತು? ಸಿಮಿಲರ್ ಪ್ರಾಪರ್ಟಿನೇ ಇತ್ತು. ಯಾಕಂದರೆ ಅವರು ಸಿಮಿಲರ್ ಪ್ರಾಪರ್ಟಿ ಇರೋ ಎಲಿಮೆಂಟನ್ನೇ ಇರೋವಂಥ ಕಾರ್ಡನ್ನೇ ಅಲ್ಲಿಟ್ಟಿದ್ರು. ಬಟ್ ಅಟಾಮಿಕ್ ಮಾಸಸನ್ನು ಕನ್ಸಿಡರ್ ಮಾಡಿದಾಗ ಪ್ರತಿ ಒಂದು ಕಾರ್ಡ್ದಿಂದ ಮತ್ತೊಂದು ಕಾರ್ಡಿಗೆ ರೆಗ್ಯುಲರ್ ಇಂಟರ್ವಲ್ ಆಫ್ ಅಟಾಮಿಕ್ ಮಾಸ್ ಇತ್ತು. ಇಷ್ಟೇ ಅಟಾಮಿಕ್ ಮಾಸ್ ಆದ ಕೂಡಲೇ ಈ ಪ್ರಾಪರ್ಟಿ ಬಂದಿದೆ, ಇಷ್ಟೇ ಅಟಾಮಿಕ್ ಮಾಸ್ ಪಾಸ್ ಆದ ಕೂಡಲೇ ಈ ಪ್ರಾಪರ್ಟಿ ಬಂದಿದೆ. ದ್ಯಾಟ್ ವಾಸ್ ದ ಥಿಂಗ್. ಇಸ್ ದ್ಯಾಟ್ ಕ್ಲಿಯರ್? ದಿಸ್ ಇಸ್ ಹೌ he could group all the known elements into different categories. Is that clear, students? Now based on that our ಏನು ಸ್ಟೇಟ್ಮೆಂಟ್ ಮಾಡ್ತಾರಂದ್ರೆ the physical and chemical properties of the elements are periodic functions of their atomic weight. ಆಗಲೇ ಹೇಳಿದ್ನಲ್ಲ, physical and chemical properties of the elements are periodic function of the atomic weight. periodic function ಅಂದ್ರೆ ಏನು? periodically repeat ಆಗ್ತಾವ. ಯಾವಾಗ? ಅಟಾಮಿಕ್ ವೇಟ್ಸ್ ಇನ್ಕ್ರೀಸ್ ಮಾಡ್ತಾ ಹೋದರೆ, ಅಕಾರ್ಡಿಂಗ್ ಟು ಅಟಾಮಿಕ್ ವೇಟ್ ನಾವು ಇನ್ಕ್ರೀಸ್ ಮಾಡ್ತಾ ಹೋದರೆ ಪೀರಿಯಾಡಿಕಲಿ ಎಲಿಮೆಂಟ್ಸ್ ರಿಪೀಟ್ ಆಗುತ್ತೆ. ಏನು ರಿಪೀಟ್ ಆಗುತ್ತೆ? ಅದರ ಪ್ರಾಪರ್ಟೀಸ್ ರಿಪೀಟ್ ಆಗುತ್ತೆ. ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದ ಅಟಾಮಿಕ್ ವೇಟ್. ವಾಟ್ ಈಸ್ ದಿಸ್? ದಿಸ್ ಈಸ್ ಕಾಲ್ಡ್ ಆಸ್ ದ ಸ್ಟೇಟ್ಮೆಂಟ್ ಆಫ್ ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ. ಮಾಡರ್ನ್ ಪೀರಿಯಾಡಿಕ್ ಲಾ ಕೇಳಿದರೆ ಬೇರೆ ಬರ್ತದೆ, ಅದನ್ನು ಆಮೇಲೆ ಹೇಳ್ತೀನಿ. ಎಕ್ಸಾಮಲ್ಲಿ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್, ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ ಅಂತ ಕೇಳಿದರೆ ನಿಮ್ಮ ಸ್ಟೇಟ್ಮೆಂಟ್ ಹೆಂಗಿರಬೇಕಪ್ಪ ಅಂದರೆ ಯು ಶುಡ್ ಬಿ ಸ್ಪೆಸಿಫೈಯಿಂಗ್ ದ ಅಟಾಮಿಕ್ ವೇಟ್. ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ಅಟಾಮಿಕ್ ವೇಟ್ ಅಂತ ಹೇಳಬೇಕು. ಹಿಂಗೆ ಹೇಳಿದರೆ ಅಟಾಮಿಕ್ ವೇಟ್ಸನ್ನು ನೀವು ಇನ್ಕ್ರೀಸ್ ಮಾಡ್ತಾ ಹೋದರೆ ರೆಗ್ಯುಲರ್ ಇಂಟರ್ವಲಲ್ಲಿ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿ ರಿಪೀಟ್ ಆಗುತ್ತೆ. ಅರ್ಥ ಆಯ್ತಾ? ದಟ್ ಈಸ್ ವಾಟ್ ಈಸ್ ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ. ಇಫ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೇಟ್. ಇದರ ಅರ್ಥ ಹೇಳ್ತೀನಿ ಕೇಳ್ರಿ, ಮತ್ತೆ ನಾನು ಹೇಳಿದ್ದೆ ಇದು. ಇಫ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಆರ್ಡರ್ ಆಫ್ ದೇರ್ ಇನ್ಕ್ರೀಸಿಂಗ್ ಅಟಾಮಿಕ್ ವೇಟ್ ಆಫ್ಟರ್ ಅ ರೆಗ್ಯುಲರ್ ಇಂಟರ್ವಲ್ ದ ಎಲಿಮೆಂಟ್ ವಿತ್ ಸಿಮಿಲರ್ ಪ್ರಾಪರ್ಟೀಸ್ ಆರ್ ರಿಪೀಟೆಡ್. ಹೇಳಿದ್ನಲ್ಲ, ಅಟಾಮಿಕ್ ವೇಟನ್ನು ಇನ್ಕ್ರೀಸ್ ಮಾಡ್ತಾ ಹೋದ್ರಿ ಅಂದರೆ ರೆಗ್ಯುಲರ್ ಇಂಟರ್ವಲ್ಗೆ ಪ್ರಾಪರ್ಟಿ ರಿಪೀಟ್ ಆಗುತ್ತೆ. ದಿಸ್ ರಿಪಿಟೇಷನ್, ಈ ಥರ ರಿಪಿಟೇಷನ್ ಆಫ್ ದ ಪ್ರಾಪರ್ಟೀಸ್ ಏನಾಗುತ್ತಲ್ಲ ಆಫ್ಟರ್ ರೆಗ್ಯುಲರ್ ಇಂಟರ್ವಲ್ಲು, ಅದಕ್ಕೇನಂತಾರ? ಪೀರಿಯಾಡಿಸಿಟಿ ಆಫ್ ಪ್ರಾಪರ್ಟೀಸ್. ಆಫ್ಟರ್ ರೆಗ್ಯುಲರ್ ಇಂಟರ್ವಲ್ ಪ್ರಾಪರ್ಟಿ ಏನು ರಿಪೀಟ್ ಆಗ್ತಾ ಇದೆಯಲ್ವಾ, ಈ ಥರ ಪ್ರಾಪರ್ಟಿ ರಿಪೀಟ್ ಆಗುವಂಥ ಒಂದು ಫಿನಾಮಿನಾಗ ಏನಂತಾರ? ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಅಂತಾರೆ. ಏನಂತಾರ? ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್. ಅರ್ಥ ಆಯ್ತಾ? ಸೊ ಕ್ಲಾಸಿಫಿಕೇಶನ್ ಆ್ಯಂಡ್ ಪೀರಿಯಾಡಿಸಿಟಿ. ಕ್ಲಾಸಿಫಿಕೇಶನ್ ಅಂತಂದರೆ ಐಡೆಂಟಿಕಲ್ ಸಿಮಿಲರ್ ಪ್ರಾಪರ್ಟಿ ಇರೋವಂಥ ಎಲಿಮೆಂಟ್ಸನ್ನು ಗ್ರೂಪಿಂಗ್ ಮಾಡೋದು, ರೈಟ್? ಐಡೆಂಟಿಕಲ್ ಪ್ರಾಪರ್ಟೀಸ್ ರಿಪೀಟ್ ಆಗೋದಕ್ಕೆ ಏನಂತಾರ? ಪೀರಿಯಾಡಿಸಿಟಿ ಅಂತಾರ. ಇಸ್ ದಟ್ ಕ್ಲಿಯರ್? ಓಕೆ, ಫೈನ್. ನಾವು ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲಲ್ಲಿ ಏನೇನು ಸ್ಪೆಷಲ್ ಇದೆ ನೋಡ್ರಿ. ಈ ಅರೇಂಜ್ಡ್ 63 ಎಲಿಮೆಂಟ್ಸ್ ಇನ್ ದ ಪೀರಿಯಾಡಿಕ್ ಟೇಬಲ್ ಇಂಟು ವಾಟ್? 7 ಹಾರಿಜಾಂಟಲ್ ರೋಸ್. ಎಲ್ಲ 63 ಎಲಿಮೆಂಟನ್ನು ಯಾವ ಥರ ಅವರು ಕ್ಲಾಸಿಫೈ ಮಾಡಿರೋದು, ಯಾವ ಥರ ಅರೇಂಜ್ಮೆಂಟ್ ಮಾಡಿರೋದು? 7 ಹಾರಿಜಾಂಟಲ್ ರೋಸ್. ಆ ರೋಸ್ಗೆ ಏನಂತಾರೆ ಅವರು? ಪೀರಿಯಡ್ಸ್. ಏನಂತಾರೆ ಅವರು? ಪೀರಿಯಡ್ಸ್. ನೆನ್ಪಿಟ್ಕೊಳ್ರಿ, ಇವತ್ತು ಇರೋವಂಥ ಪೀರಿಯಾಡಿಕ್ ಟೇಬಲಲ್ಲಿ ಹಾರಿಜಾಂಟಲಿ ನೀವು ಬಂದ್ರಿ ಅಂದ್ರೆ ಎಷ್ಟು ಹಾರಿಜಾಂಟಲ್ ರೋಸ್ ಇರ್ತಾವ ಅವಕ್ಕೆಲ್ಲ ಪೀರಿಯಡ್ಸ್ ಅಂತಾರ. ಆ್ಯಂಡ್ 18 ವರ್ಟಿಕಲ್ ಕಾಲಮ್ಸ್ ನೋನ್ ಆಸ್ ಗ್ರೂಪ್ಸ್ ನಂಬರ್ಡ್ 1 to 18. 7 ಹಾರಿಜಾಂಟಲ್ ರೋಸ್ ಇರೋದು, 18 ವರ್ಟಿಕಲ್ ಕಾಲಮ್ಸ್ ಇರೋದು. ರೋಸ್ಗೆ ಏನಂತಾರ? ಪೀರಿಯಡ್. ಎಷ್ಟು ಅದಾವ? 7 ಅದಾವ. ಕಾಲಮ್ ಎಷ್ಟು ಅದಾವ? 18 ಅದಾವ. ಅವಕ್ಕೆ ಏನಂತಾರ? ಗ್ರೂಪ್ಸ್. ವರ್ಟಿಕಲ್ ಕಾಲಮ್ಸ್ ಆರ್ ಕಾಲ್ಡ್ ಆಸ್ ಗ್ರೂಪ್ಸ್, ಹಾರಿಜಾಂಟಲ್ ರೋಸ್ ಆರ್ ಕಾಲ್ಡ್ ಆಸ್ ಪೀರಿಯಡ್ಸ್. ನೆನಪಿರಲಿ. He also made the bold prediction that there were some unknown elements. ಇಲ್ಲೇ ನೋಡ್ರಿ, he was very much specific about properties. ಸ್ವಲ್ಪ ಅವರು ಅಟಾಮಿಕ್ ವೇಟಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಟಾಮಿಕ್ ವೇಟ್ ಬಗ್ಗೆ he was not, ಅಟಾಮಿಕ್ ವೇಟ್
ಅಟಾಮಿಕ್ ವೇಟ್ ಇಷ್ಟೇ ಇಂಟರ್ವಲ್ಗೆ ಪ್ರಾಪರ್ಟಿ ರಿಪೀಟ್ ಆಗಬೇಕು. ನೋ, ವಾಟ್ ಹಿ ಡಿಡ್, ಇಷ್ಟೇ ಎಲಿಮೆಂಟ್ಗೆ ಇಷ್ಟೇ ಅಟಾಮಿಕ್ ವೇಟನ್ನು ಪಾಸ್ ಮಾಡಿದಾಗ, ಒಂದು 8 ಅಟಾಮಿಕ್ ವೇಟ್ ಅವರು ಮುಂದೆ ಹೋದಾಗ ಆ ಪ್ರಾಪರ್ಟಿ ರಿಪೀಟ್ ಆಗಲಿಲ್ಲ ಅಂತಂದರೆ ಅಲ್ಲಿ ಜಾಗ ಅವರು ಖಾಲಿ ಬಿಟ್ಟರು, ಒಂದು ಸ್ಪೇಸ್ ಎಂಟಿ ಬಿಟ್ಟರು. ನೆಕ್ಸ್ಟ್ ಮುಂದೆ ಹೋದರು, ಎಲ್ಲಿವರೆಗೂ ಪ್ರಾಪರ್ಟಿ ರಿಪೀಟ್ ಆಗೋತನ ಆ ಎಲಿಮೆಂಟನ್ನು ಅಲ್ಲಿಟ್ಟರು. ಒಂದು ನಡುವೆ ಒಂದು ಸ್ಪೇಸ್ ಏನು ಎಂಟಿ ಕೊಟ್ಟರಲ್ಲ, ಅಲ್ಲಿ ಅವ್ರು ಏನಂದರು, ಮುಂದೆ ಇನ್ನೂ ಒಂದು ಎಲಿಮೆಂಟ್ ಕಂಡು ಹಿಡಿಬೇಕಾಗಿದೆ, ಇನ್ನೂ ಒಂದು ಎಲಿಮೆಂಟ್ ಕಂಡು ಹಿಡಿಬೇಕಾಗಿದೆ. ಆ ಕಂಡು ಹಿಡಿಯೋ ಅಂಥ ಎಲಿಮೆಂಟ್ ಪ್ರಾಪರ್ಟಿ ಏನಿರುತ್ತಂದ್ರೆ ಆ ಎಲಿಮೆಂಟ್ ಬಂದು ಈ ಗ್ರೂಪಲ್ಲಿ ಬಂದು ಫಿಟ್ ಆಗುತ್ತೆ ಅನ್ನೋವಂಥ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿದ್ರು. ಆ್ಯಂಡ್ ಹಂಗೆ ಪ್ರೂವ್ ಆಗಿದೆ ಅದು. ಇಸ್ ದ್ಯಾಟ್ ಕ್ಲಿಯರ್ ವಾಟ್ ಐ ಆಮ್ ಟೆಲಿಂಗ್ ಯು? He was not very much strict with atomic weight, but he was very much strict with properties. ಆ ಕಾಲಮಲ್ಲಿ ಅವರು ಪ್ಲೇಸ್ ಮಾಡುವಾಗ ಸಿಮಿಲರ್ ಪ್ರಾಪರ್ಟಿ ಇರುವಂಥ ಎಲಿಮೆಂಟನ್ನು ಪ್ಲೇಸ್ ಮಾಡಿದರು. ಎಲ್ಲಿ ಒಂದು ಪರ್ಟಿಕ್ಯುಲರ್ ರೇಂಜ್ ನೋಡಿಕೊಂಡ್ರು, ಒಂದು ಪರ್ಟಿಕ್ಯುಲರ್ ರೇಂಜ್, ಒಂದು ಪರ್ಟಿಕ್ಯುಲರ್ ಪೀರಿಯಡ್ ನೋಡಿಕೊಂಡ್ರು, ಅಟಾಮಿಕ್ ಮಾಸ್ ರಿಪೀಟ್ ಆಗಲಿಲ್ಲ, ಆ ಪರ್ಟಿಕ್ಯುಲರ್ ಪಾಯಿಂಟ್ ಅವರು ಗ್ಯಾಪ್ ಬಿಟ್ಟರು, ಮುಂದೆ ಹೋದರು, ರಿಪೀಟ್ ಆಗೋತನ, ರಿಪೀಟ್ ಆಯ್ತಾರೆ ಮತ್ತೊಂದು ಎಲಿಮೆಂಟ್ ಇಟ್ಟರು. ಸೊ ಎಲ್ಲೆಲ್ಲಿ ಅವ್ರಿಗೆ ಪ್ರಾಪರ್ಟೀಸ್ ರಿಪೀಟ್ ಆಗ್ಬೋದು ಅಂತ ಅನಿಸುತ್ತಲ್ವ, ಎಲ್ಲೆಲ್ಲಿ ಅವ್ರಿಗೆ ಎಲಿಮೆಂಟ್ ಸಿಗಲಿಲ್ಲಲ್ಲ ಅಲ್ಲಿ ಗ್ಯಾಪ್ ಬಿಟ್ಟರು. ಲೇಟರ್ ಆನ್ ಇನ್ನೂ ಒಂದು ಎಲಿಮೆಂಟ್ ಅಲ್ಲಿ ಬರಬೇಕಾಗಿದೆ, ಇನ್ನೂ ಡಿಸ್ಕವರ್ ಆಗಬೇಕಾಗಿದೆ. ನೋಡ್ರಿ, ಇನ್ನೂ ಡಿಸ್ಕವರ್ ಆಗಬೇಕಾಗಿರೋ ಎಲಿಮೆಂಟದ ಪ್ರಾಪರ್ಟಿ ಆಲ್ರೆಡಿ ಅವ್ರು ಹೇಳಿದರು ಆ್ಯಂಡ್ ಅದು ಪ್ರೂವ್ ಕೂಡ ಆಗಿದೆ. He made a bold prediction that there were some unknown elements which of course would be discovered ಅಂದರೆ ಇನ್ನೂ ಮುಂದೆ ಡಿಸ್ಕವರ್ ಆಗೋದಿದೆ, and due course of time and would fill these blank spaces. ಎಲ್ಲೆಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಇತ್ತೋ ಅವೆಲ್ಲ ಆ ಹೊಸ ಎಲಿಮೆಂಟ್ ಕಂಡು ಹಿಡಿದು ಆ ಎಲಿಮೆಂಟ್ ಅಲ್ಲಿ ಬರುತ್ತೆ ಅಂತ ಹೇಳಿದರು. He even predicted their properties in the light of the property of other elements. ಆಟೋಮೆಟಿಕಲಿ ಆ ಗ್ರೂಪಲ್ಲಿ ಅದು ಬರಬೇಕಂದ್ರೆ ಆ ಗ್ರೂಪಲ್ಲಿ ಇರುವಂಥ ಎಲಿಮೆಂಟ್ಸ್ ಪ್ರಾಪರ್ಟಿನೇ ಅದಕ್ಕೆ ಇರಬೇಕಲ್ವ, ಆ ಥರ ಅವರು ಪ್ರೆಡಿಕ್ಟ್ ಮಾಡಿರೋದು. ಲೇಟರ್ ಆನ್ ದೀಸ್ ಅನ್ನೋನ್ ಎಲಿಮೆಂಟ್ಸ್ ವೇರ್ ಡಿಸ್ಕವರ್ಡ್. ನೋಡ್ರಿ, ಆ ಎಲಿಮೆಂಟ್ಸ್ ಡಿಸ್ಕವರ್ಡ್ ಆಯಿತು ಆ್ಯಂಡ್ ದೇ ವೇರ್ ಫೌಂಡ್ ಟು ಪೊಸೆಸ್ ಎಕ್ಸಾಕ್ಟ್ಲಿ ದ ಸೇಮ್ ಪ್ರಾಪರ್ಟಿ ಆಸ್ ಪ್ರೆಡಿಕ್ಟೆಡ್ ಬೈ ಮೆಂಡಲೀವ್. ಎಲ್ಲೆಲ್ಲಿ ಬ್ಲ್ಯಾಂಕ್ ಸ್ಪೇಸನ್ನು ಬಿಟ್ಟಿದ್ರು ಅವೆಲ್ಲ ಎಲಿಮೆಂಟ್ಸು ಡಿಸ್ಕವರ್ ಆಯಿತು. ಆ ಎಲ್ಲ ಎಲಿಮೆಂಟ್ಸು ಇವ್ರು ಗೆಸ್ ಮಾಡಿರೋಂಥ ಪ್ರಾಪರ್ಟಿನೇ ಬಂದು ಈಗ ಪೀರಿಯಾಡಿಕ್ ಟೇಬಲಲ್ಲಿ ಅದೇ ಪೊಸಿಷನಲ್ಲಿ ಆ ಎಲಿಮೆಂಟನ್ನು ನಾವು ಪ್ಲೇಸ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಗ್ಯಾಲಿಯಮ್ ಮತ್ತು ಜರ್ಮೇನಿಯಮ್ ಅವಾಗ ಡಿಸ್ಕವರ್ ಆಗಿರಲಿಲ್ಲ, ದೇ ವೇರ್ ನಾಟ್ ನೋನ್ ಅಟ್ ದ್ಯಾಟ್ ಟೈಮ್. ಮೆಂಡಲೀವ್ ಏನು ಮಾಡಿಬಿಟ್ರು, ಮೆಂಡಲೀವ್ ಪ್ರಪೋಸ್ಡ್ ಇನ್ ಹೀಸ್ ಪೀರಿಯಾಡಿಕ್ ಟೇಬಲ್. ಮೆಂಡಲೀವ್ ನೇಮ್ಡ್ ದೀಸ್ ಎಲಿಮೆಂಟ್ಸ್, ಇನ್ನೂ ಡಿಸ್ಕವರ್ಲೇ ಆಗಿರಲಿಲ್ಲ. he named gallium as what? ಎಕಾ ಅಲ್ಯೂಮಿನಿಯಂ ಅಂದ್ರೆ ಅವರು. ಅಲ್ಯೂಮಿನಿಯಂ ಆದ ಕೂಡಲೇ ಒಂದು ಬ್ಲ್ಯಾಂಕ್ ಸ್ಪೇಸ್ ಬಿಟ್ರೆ ಹಿಂಗ, ಅದಕ್ಕೇನಂದ್ರು ಎಕಾ ಅಲ್ಯೂಮಿನಿಯಂ ಅಂದರು. ಆ್ಯಂಡ್ ಸಿಲಿಕಾನ್ ಆದ ಕೂಡಲೇ ಒಂದು ಬ್ಲ್ಯಾಂಕ್ ಸ್ಪೇಸ್ ಬಿಟ್ರೆ ಹಿಂಗ, ಈ ಎಲಿಮೆಂಟಿಗೆ ಏನಂದ್ರು ಎಕಾ ಅಲ್ಯೂಮಿನಿಯಂ, ಈ ಎಲಿಮೆಂಟಿಗೆ ಏನಂದ್ರು ಎಕಾ ಸಿಲಿಕಾನ್ ಅಂದರು. ಎಕಾ ಅಂದರೆ ಸಂಸ್ಕೃತನಲ್ಲಿ ನೆಕ್ಸ್ಟು ಅಲ್ಯೂಮಿನಿಯಂ, ನೆಕ್ಸ್ಟು ಸಿಲಿಕಾನ್. ಇಲ್ಲಿ ಒಂದು ಎಲಿಮೆಂಟ್ ಕಂಡು ಹಿಡಿಬಹುದು, ಇಲ್ಲಿ ಒಂದು ಎಲಿಮೆಂಟ್ ಬರೋದಿದೆ ಮುಂದಂತ ಆ ಎಲಿಮೆಂಟನ್ನು ಆ ಸ್ಪೇಸನ್ನು ಬ್ಲ್ಯಾಂಕ್ ಬಿಟ್ಟರು, ಮುಂದೆ ಹೋಗಿಬಿಟ್ರು. ಬಿಕಾಸ್ ಹಿ ಬಿಲೀವ್ಡ್ ದ್ಯಾಟ್ ದೀಸ್ ವುಡ್ ಬಿ ಸಿಮಿಲರ್ ಟು ಅಲ್ಯೂಮಿನಿಯಂ ಆ್ಯಂಡ್ ಸಿಲಿಕಾನ್ ರೆಸ್ಪೆಕ್ಟಿವ್ಲಿ. These elements were discovered later and Mendeleev's predictions were found to be remarkably correct. ಇಲ್ಲಿ ಯಾವ ಎಲಿಮೆಂಟ್ ಬಂತು? ಅಲ್ಯೂಮಿನಿಯಂ ಆದ ಕೂಡಲೇ ಗ್ಯಾಲಿಯಂ ಬಂತು. ಗ್ಯಾಲಿಯಮ್ಗೆ ಏನಂದಿದ್ರು ಅವರು? ಎಕಾ ಅಲ್ಯೂಮಿನಿಯಂ ಅಂದಿದ್ರು. ಅದೇ ರೀತಿ ಜರ್ಮೇನಿಯಮ್ಗೆ ಏನಂದಿದ್ರು ಅವರು? ಇಲ್ಲೇನು ಬಂತು? ಜರ್ಮೇನಿಯಮ್ಗೆ ಏನಂದಿದ್ರು ಅವರು? ಎಕಾ ಸಿಲಿಕಾನ್ ಅಂದಿದ್ರು ಅವರು. ಈ ಥರ ಮುಂದೆ ಕಂಡು ಹಿಡಿಬಹುದಾದಂಥ ಎಲಿಮೆಂಟ್ಸ್ಗೆ ಆಗಲೇ ಅವರು ಬ್ಲ್ಯಾಂಕ್ ಸ್ಪೇಸನ್ನು ಬಿಟ್ಬಿಟ್ಟಿದ್ರು. ಅರ್ಥ ಆಯ್ತಾ? ದಿಸ್ ಇಸ್ ದ ರೀಸನ್ ವೈ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಈಸ್ ಅ ಬ್ರೇಕ್ ಥ್ರೂ, ವೆರಿ ಇಂಪಾರ್ಟೆಂಟ್ ಇನ್ ದ ಹಿಸ್ಟ್ರಿ ಆಫ್ ಪೀರಿಯಾಡಿಕ್ ಟೇಬಲ್. ಅಂಡರ್ಸ್ಟುಡ್? ರೈಟ್. ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ ಅವ್ರು ಏನು ಮಾಡಿದಾರಂತ, ಎಕಾ ಅಲ್ಯೂಮಿನಿಯಂ ಅಂದ್ರೆ ಆಫ್ಟರ್ ಅಲ್ಯೂಮಿನಿಯಂ ಏನು ಬ್ಲ್ಯಾಂಕ್ ಸ್ಪೇಸ್ ಬಿಟ್ಟಿದ್ದಾರಲ್ಲ ಅಲ್ಲಿ ಅವರು ಪ್ರೆಡಿಕ್ಟ್ ಮಾಡಿರೋದು ಏನಂದ್ರೆ ಅಲ್ಲಿ ಒಂದು ಎಲಿಮೆಂಟ್ ಬರಬೇಕು, ಅದರ ಅಟಾಮಿಕ್ ಮಾಸ್ ಎಷ್ಟು ಇರಬೇಕಂದ್ರೆ ಅವರ 68 ಬರಬೇಕಂತ ಅಂದಿದ್ರು. ಅಟಾಮಿಕ್ ಮಾಸ್ ಎಷ್ಟು ಬಂತು? ಗ್ಯಾಲಿಯಮ್ದು 70 ಬಂತು, ಆಲ್ಮೋಸ್ಟ್ ಸೇಮ್ ಅಲ್ಲ. ಡೆನ್ಸಿಟಿ ಎಷ್ಟು ಇರಬೇಕಂತ ಅವ್ರು ಗೆಸ್ ಮಾಡಿದ್ದು, ಪ್ರೆಡಿಕ್ಟ್ ಮಾಡಿರೋದು ಎಷ್ಟು? 5.9. ಡೆನ್ಸಿಟಿ 5.94 ಇತ್ತು ಗ್ಯಾಲಿಯಮ್ದು. ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇದೆ ಅಂತ ಹೇಳಿದ್ರು. ಎಸ್, 302.78 ಇದೆ. ಫಾರ್ಮ್ಯುಲಾ ಆಫ್ ದ ಆಕ್ಸೈಡ್ M2O3. ಎಸ್, ಇಲ್ಲಿ ನೋಡ್ರಿ, ಎಮ್ ಅಂದ್ರೆ ಆ ಪರ್ಟಿಕ್ಯುಲರ್ ಎಲಿಮೆಂಟು ಗ್ಯಾಲಿಯಂ, Ga2O3 ಬಂತು.
MCl3 ಇರ್ಬೋದು, GaCl3 ಇರ್ಬೋದು ಅಂತ. ಇಸ್ ದಟ್ ಕ್ಲಿಯರ್? ಇದು ಪ್ರೆಡಿಕ್ಟ್ ಮಾಡಿರೋದು, ಇದು ಆ್ಯಕ್ಚುಲ್ ಆಗಿರೋದು. ಸಿಮಿಲರ್ಲಿ ಎಕಾ ಸಿಲಿಕಾನ್ ಅಂದರೆ ಸಿಲಿಕಾನ್ ಆದ ಕೂಡಲೇ ಏನು ಬ್ಲ್ಯಾಂಕ್ ಸ್ಪೇಸ್ ಬಿಟ್ಟಿದ್ರಲ್ಲ ಅದಕ್ಕೆ ಏನೇನು ಪ್ರೆಡಿಕ್ಟ್ ಮಾಡಿದ್ರು ಅವರು? ಅಟಾಮಿಕ್ ಮಾಸ್ 72 ಇರಬೇಕಂತ ಪ್ರೆಡಿಕ್ಟ್ ಮಾಡಿದ್ರು. 72.6 ಇರೋವಂಥ ಎಲಿಮೆಂಟು ಜರ್ಮೇನಿಯಂ, ದೇ ಫೌಂಡ್ ಇಟ್. ಓಕೆ, ಆಮೇಲೆ ಬಂದ್ಬಿಟ್ಟು ಯಾವುದು? ಡೆನ್ಸಿಟಿ 5.5 ಇರಬೇಕಂತಂದ್ರು, 5.36 ಇರೋದು ಬಂತು. ಮೆಲ್ಟಿಂಗ್ ಪಾಯಿಂಟ್ ಇಸ್ ಕ್ವೈಟ್ ಹೈ ಅಂತ ಪ್ರೆಡಿಕ್ಟ್ ಮಾಡಿದ್ರು. ಹೌ ಮಚ್ ಇಸ್ ದ್ಯಾಟ್? 1231. ಇಲ್ಲಿ ನೋಡ್ರಿ, ಆಕ್ಸೈಡ್ ಫಾರ್ಮುಲಾ ಪ್ರೆಡಿಕ್ಟ್ ಮಾಡಿರೋದು, ಕ್ಲೋರೈಡ್ ಫಾರ್ಮುಲಾ ಪ್ರೆಡಿಕ್ಟ್ ಮಾಡಿರೋದು. ಇಲ್ಲಿ GeO2 GeCl4. ಅಂಡರ್ಸ್ಟುಡ್? ದಿಸ್ ಚಾರ್ಟ್ ಈಸ್ ಓನ್ಲಿ ಟು ಟೆಲ್ ಯು how accurate he was, how accurate he was with his conviction. Is that clear? So this was predicted and this was found. Eka aluminium, eka silicon, gallium and germanium. Understood, students? Right. This is the periodic table, not the original Mendeleev's periodic table, but this is the periodic table which is developed later on, develop ಆಗಿರೋದು. ಇಸ್ ದ್ಯಾಟ್ ಕ್ಲಿಯರ್? ಬೇಸಿಕ್ಲಿ ಅವ್ರು ಹೆಂಗೆ ಪ್ರಪೋಸ್ ಮಾಡಿದ್ರಪ್ಪ ಅಂತಂದ್ರೆ, ಒರಿಜಿನಲಿ ಅವ್ರು ಏನು ಪ್ರಪೋಸ್ ಮಾಡಿದ್ರು ಅಂದರೆ, ಮೆಂಡಲೀವು ಒರಿಜಿನಲಿ ಪ್ರಪೋಸ್ ಮಾಡಿರೋದು ಅಂದ್ರೆ 18 ಗ್ರೂಪ್. ಅಂದರೆ ಇಲ್ಲಿ ನೋಡ್ರಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಹಿಯರ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಹಿಯರ್. ದಿಸ್ ಇಸ್ ದ 0, ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 3, ದಿಸ್ ಇಸ್ 4, ದಿಸ್ ಇಸ್ 5, 6, 7, ದಿಸ್ ಹೆಂಗೆ ನಂಬರಿಂಗ್ ಮಾಡಿರೋದವರು? ದಿಸ್ 1 ರೋಮನ್ ನಂಬರ್ ಅಲ್ಲಿ, ದಿಸ್ ಇಸ್ 2, ದಿಸ್ ಇಸ್ 3 ರೋಮನ್ ನಂಬರ್ 4, ದಿಸ್ ಇಸ್ 5, ದಿಸ್ ಇಸ್ 6, ದಿಸ್ ಇಸ್ 7 and this is 8. Is that clear? ಈ 8 ವರ್ಟಿಕಲ್ ಕಾಲಮ್ಸ್ ಅಲ್ಲಿ 1ರಿಂದ 7 ಏನು ಬರುತ್ತೆ? 1ರಿಂದ 7 ಏನು ಬರುತ್ತೆ? ದೇ ಆರ್ ಆಲ್ ಹ್ಯಾವಿಂಗ್ ಸಬ್ ಗ್ರೂಪ್ಸ್ 1A and B, A and B, A and B ಲೈಕ್ ದಿಸ್. ಎಷ್ಟಾಯಿತು? 2, 4, 6, 8, 10, 12, 14. ಇಲ್ಲಿ 8th ಗ್ರೂಪ್ ಒಳಗೆ 3 ಇದಾವೆ. ಇಲ್ಲಿ ಸೀರೀಸ್ ಆಫ್ 3 ಎಲಿಮೆಂಟ್ಸ್. ಎಷ್ಟಾಯ್ತು ನೋಡ್ರಿ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17 ಪ್ಲಸ್ 0th ಗ್ರೂಪ್. ಹಿಂಗಾಗಿ 18 ಗ್ರೂಪ್ಸ್ ಇವತ್ತು ಬಂದಿರೋದು. ಇಸ್ ದ್ಯಾಟ್ ಕ್ಲಿಯರ್? ಒರಿಜಿನಲಿ he numbered the groups as Roman numbers in Roman numerals. From group number 1 to 7, each of them are classified as subgroups A and subgroup B. ಇವತ್ತು ನೀವು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲೂ ಕೂಡ this is also still there. Group 1A, 1B, 2A, 2B, 3A, 3B ಅಂತ ಹೇಳ್ತಾರೆ. Group 1 to 7 they are classified into 2 subgroups. Group 8 ಅಲ್ಲಿ already 3 elements are already there and group 0 is here. So totally ಎಷ್ಟಾಯಿತು? 18 groups. And how many were there periods? 7 were there. But here there are only, since it is updated, we can have 6 here. 1, 2, 3, 4, 5, 6. Is that clear? So later on till today, we are now having what? 18 vertical columns and 7 horizontal rows. Mendeleev originally ಏನು ಕೊಟ್ಟಿದ್ರಲ್ಲ, ಅಲ್ಲಿ 4th period ನಿಂದ ಡಬಲ್ ಎಲಿಮೆಂಟ್ಸ್ ಇತ್ತು. 4th period ನಿಂದ ಇಲ್ಲಿ ಯಾವ ಡಬಲ್ ಎಲಿಮೆಂಟ್ಸ್ ಇರಲಿಲ್ಲ. ಒಂದೊಂದು ಗ್ರೂಪಲ್ಲಿ ಒಂದೊಂದೇ ಎಲಿಮೆಂಟ್ ಇತ್ತು. 4th ನಿಂದ ಒಂದು ಈ ಕಾರ್ನರು, ಒಂದು ಈ ಕಾರ್ನರು, ಈ ಕಾರ್ನರು, ಈ ಕಾರ್ನರ್, ಈ ಥರ ಸ್ಪ್ಲಿಟ್ಟಿಂಗ್ ಆಗಿರೋದಿತ್ತು. ಬಟ್ ದಿಸ್ ಇಸ್ ನಾಟ್ ದ ಒರಿಜಿನಲ್ Mendeleev's periodic table, ಸ್ಲೈಟ್ಲಿ ಅಪ್ಡೇಟೆಡ್ Mendeleev's periodic table ಇದು. ಇಸ್ ದ್ಯಾಟ್ ಕ್ಲಿಯರ್? ಜಸ್ಟ್ ಟು ಟೆಲ್ ಯು ದ್ಯಾಟ್ ಪ್ರತಿ ಕಾಲಮಲ್ಲಿ ಅಥವಾ ಪ್ರತಿ ಗ್ರೂಪಲ್ಲಿ 2 ಗ್ರೂಪ್ಸ್ ಇದೆ. ಇಸ್ ದ್ಯಾಟ್ ಕ್ಲಿಯರ್? 8th ಗ್ರೂಪ್ ಅಂತ ಏನು ಬರುತ್ತೆ ಅಲ್ಲಿ ಟ್ರಯಾಡ್ಸ್, ಅಲ್ಲಿ ಎಲಿಮೆಂಟ್ series of 3 elements ಇದೆ. And 0th group contains the elements of the 18th group that are now, which are the noble gas elements, which were discovered later on. Remember, Mendeleev's first time periodic table ಅನ್ನು ಪ್ರಪೋಸ್ ಮಾಡುವಾಗ ಈ 0th group ಕೂಡ ಇರಲಿಲ್ಲ. Is that clear? So this is the updated form of the Mendeleev's periodic table. Got it? Right. ಇಲ್ಲೇ ನೋಡ್ರಿ,
Uses of Mendeleev's periodic table. What is the use of Mendeleev's periodic table? Use of Mendeleev's periodic table is that atomic weights of the elements were determined with the help of periodic table. ಈಗ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ಸದ್ದು ಪೀರಿಯಾಡಿಕ್ ಟೇಬಲ್, ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ಸದ್ದು ಅಟಾಮಿಕ್ ವೇಟ್ ನಮಗೆ ಗೊತ್ತಾಗಲಿಲ್ಲ ಅಂತಂದರೆ ವಿ ಕ್ಯಾನ್ ರೆಫರ್ ಟು ದ ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್ ಆ್ಯಂಡ್ ಫೈಂಡ್ ಇಟ್ಸ್ ಅಟಾಮಿಕ್ ವೇಟ್. ಹೆಂಗೆ? ಅಟಾಮಿಕ್ ವೇಟ್ ಈಸ್ ಫೌಂಡ್ ಬೈ ದ ಫಾರ್ಮುಲಾ. ಅಟಾಮಿಕ್ ವೇಟ್ ಈಸ್ ಫೌಂಡ್ ಬೈ ದ ಫಾರ್ಮುಲಾ. ಅಟಾಮಿಕ್ ವೇಟ್ ಈಸ್ ಫೌಂಡ್ ಬೈ ದ ಫಾರ್ಮುಲಾ ವೇಲೆನ್ಸಿ ಇಂಟು ಇಕ್ವಿವಾಲೆಂಟ್ ವೇಟ್. ವೇಲೆನ್ಸಿ ಹೆಂಗೆ ಸಿಗ್ತದ? ಆ ಗ್ರೂಪ್ ನಂಬರೇ ಅದರದ್ದು ವೇಲೆನ್ಸಿ. ಗ್ರೂಪ್ ನಂಬರ್ ಇಂಟು ಇಕ್ವಿವಾಲೆಂಟ್ ವೇಟ್. ಯಾವ ಎಲಿಮೆಂಟ್, ಯಾವ ಗ್ರೂಪ್ನಲ್ಲಿ ಒಂದು ಎಲಿಮೆಂಟ್ ಇದೆ, ಫಾರ್ ಎಕ್ಸಾಂಪಲ್ ಬೆರಿಲಿಯಂ ಎಲ್ಲಿದೆ? 2ನೇ ಗ್ರೂಪಲ್ಲಿದೆ ಅಲ್ವಾ? ಬೆರಿಲಿಯಂ ವೇಲೆನ್ಸಿ 2 ಅಂತ ತಗೋರಿ. 2 ಇಂಟು 4.5 ಮಾಡಿದರೆ ಅದರ ಅಟಾಮಿಕ್ ಮಾಸ್ 9 ಬಂದೇ ಬರುತ್ತೆ. ಸೊ ದಟ್ ಈಸ್ ಹೌ ಅಟಾಮಿಕ್ ವೇಟನ್ನು ಕಂಡುಹಿಡಲಿಕ್ಕೆ, ಅಟಾಮಿಕ್ ವೇಟನ್ನು ಗುರುತು ಮಾಡ್ಕೊಳ್ಳಿಕ್ಕೆ ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್ ವಾಸ್ ವೆರಿ ಯೂಸ್ಫುಲ್. ಅಟಾಮಿಕ್ ವೇಟ್ ಆಫ್ ದ ಎಲಿಮೆಂಟ್ಸ್ ವೇರ್ ಕರೆಕ್ಟೆಡ್. ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್ ಅನ್ನು ತಗೊಂಡು ಅಟಾಮಿಕ್ ವೇಟು ಯಾವ್ಯಾವ್ದು ರಾಂಗ್ ಆಗಿತ್ತಲ್ಲ ದೇ ಕ್ಯಾನ್ ಬಿ ಕರೆಕ್ಟೆಡ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಅಟಾಮಿಕ್ ವೇಟ್ ಆಫ್ ಬೆರಿಲಿಯಂ ವಾಸ್ ಕ್ಯಾಲ್ಕುಲೇಟೆಡ್ ಟು ಬಿ 3 ಇಂಟು 4.5 as 13.5. ನೋಡ್ರಿ ಇಲ್ಲಿ ಅಟಾಮಿಕ್ ವೇಟ್ ಆಫ್ ಬೆರಿಲಿಯಂ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರು? ಇಕ್ವಿವಾಲೆಂಟ್ ವೇಟ್ ಎಷ್ಟಿದ್ರದ್ದು? 4.5. ಅದರ ವೇಲೆನ್ಸಿ 3 ಅನ್ಕೊಂಡು, ವಿಚ್ ಇಸ್ ರಾಂಗ್. ಅದರ ವೇಲೆನ್ಸಿ 3 ಅಂತ ಅಂದ್ಕೊಂಡು 4.5 ಇಂಟು 3 ಮಾಡಿಕೊಂಡು ಅದರ ಅಟಾಮಿಕ್ ವೇಟನ್ನು 13.5 ಮಾಡಿಕೊಂಡ್ರೆ ಎಲ್ಲಿ ಪ್ಲೇಸ್ ಮಾಡ್ಬೋದಾಗಿತ್ತು? ನಾವು ಅದನ್ನು ಎಲ್ಲಿ ಪ್ಲೇಸ್ ಮಾಡ್ಬೋದಾಗಿತ್ತು? ಬೆರಿಲಿಯಮ್ದು ಅಟಾಮಿಕ್ ವೇಟನ್ನು 13.5 ಅಂತ ಮಾಡಿಬಿಟ್ರೆ ಎಲ್ಲಿ ಪ್ಲೇಸ್ ಮಾಡ್ಬೇಕು ನಾವು ಅದನ್ನು? ಕಾರ್ಬನ್ ವಿಚ್ ಇಸ್ 12. ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟಿದೆ ಇಲ್ಲಿ? 12 ಇದೆ. ಇಫ್ ಯು ಕಾಂಟ್ ಸಿ ಇಟ್ ಐ ವಿಲ್ ರೈಟ್ ಇಟ್. ಕಾರ್ಬನ್ ಅಟಾಮಿಕ್ ಮಾಸ್ ಇಲ್ಲಿ 12 ಇದೆ. ನೈಟ್ರೋಜನ್ ಅಟಾಮಿಕ್ ಮಾಸ್ ಎಷ್ಟಿದೆ ಇಲ್ಲಿ? 14 ಇದೆ. 12 ಮತ್ತು 14 ಇನ್ಕ್ರೀಸ್ ಇನ್ ಅಟಾಮಿಕ್ ಮಾಸ್ ನೀವು ಮಾಡ್ತಾ ಇರುವಾಗ ಬೆರಿಲಿಯಮ್ದ ಅಟಾಮಿಕ್ ಮಾಸ್ ಎಷ್ಟು ಬಂತು? 13.5. 13.5 ಬಂದರೆ ಎಲ್ಲಿ ಪ್ಲೇಸ್ ಮಾಡಬೇಕು ಅದನ್ನು? ಸಮ್ವೇರ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಪ್ಲೇಸ್ ಮಾಡಬೇಕಲ್ವಾ? ಯಾವುದನ್ನು? ಬೆರಿಲಿಯಮನ್ನು ಪ್ಲೇಸ್ ಮಾಡಬೇಕಲ್ವಾ? ಬಟ್ ಬೆರಿಲಿಯಮ್ ಪ್ರಾಪರ್ಟಿ ಕಾರ್ಬನ್ ಪ್ರಾಪರ್ಟಿ ನೈಟ್ರೋಜನ್ ಪ್ರಾಪರ್ಟಿ ಎರಡಕ್ಕೂ ಸಿಮಿಲರ್ ಇಲ್ಲ. ಪ್ರಾಪರ್ಟಿ ಸಿಮಿಲರ್ ಇಲ್ಲ ಅಂತಂದರೆ ವಿ ಕೆನಾಟ್ ಗ್ರೂಪ್ ಇಟ್. ಸೊ ಅದಕ್ಕೆ ಏನು ಮಾಡಿದರು? ಬೆರಿಲಿಯಮ್ದು ದೇ ವೇಲೆನ್ಸಿ 3 ಅಂತ ತಗೊಳ್ಳಿಲ್ಲ. ದೇ ಕನ್ಸಿಡರ್ಡ್ ವೇಲೆನ್ಸಿ 3 ಅಂತ ಏನು ತೊಗೊಂಡಿದ್ರು? ದಟ್ ವಾಸ್ ರಾಂಗ್. ವಾಟ್ ಡಿಡ್ ದೇ ಡೂ? ದೇ ಟುಕ್ ದ ವೇಲೆನ್ಸಿ ಟು ಬಿ 2. ಅದರ ಬೆರಿಲಿಯಂ ವೇಲೆನ್ಸಿ 2 ಅಂತ ತಗೊಂಡಾಗ ಅದರ ಅಟಾಮಿಕ್ ವೇಟ್ ಎಷ್ಟು ಬಂತು? 9 ಬಂತು. ಅದರ ಅಟಾಮಿಕ್ ವೇಟ್ 9 ಬಂದಾಗ ಎಲ್ಲಿ ಪ್ಲೇಸ್ ಮಾಡಬೇಕು ಅದನ್ನು? ಈಗ ಅದರ ಅಟಾಮಿಕ್ ವೇಟ್ 9 ಬಂದಾಗ ಐ ಹ್ಯಾವ್ ಟು ಪ್ಲೇಸ್ ಇಟ್ ವೇರ್? ಐ ಹ್ಯಾವ್ ಟು ಪ್ಲೇಸ್ ಇಟ್ ಸಮ್ವೇರ್ ಬಿಟ್ವೀನ್ ಲಿಥಿಯಂ ಹೂಸ್ ಅಟಾಮಿಕ್ ಮಾಸ್ ಇಸ್ 7, ಬೋರಾನ್ ಹೂಸ್ ಅಟಾಮಿಕ್ ಮಾಸ್ ಇಸ್ 11. ಈ ಎರಡದ್ರ ಮಧ್ಯ ಇದನ್ನು ಪ್ಲೇಸ್ ಮಾಡಬೇಕಲ್ಲ? ಎಸ್, ಪ್ಲೇಸ್ ಮಾಡ್ಬೋದು. ಯಾಕಂದ್ರೆ ಅದರ ಪ್ರಾಪರ್ಟೀಸು ದೇವೇರ್ ದ ಪ್ರಾಪರ್ಟಿ ಆಫ್ ದ ಬೆರಿಲಿಯಂ ವಾಸ್ ಸಿಮಿಲರ್ ಟು ದ ಪ್ರಾಪರ್ಟಿ ಆಫ್ ಮ್ಯಾಗ್ನೀಷಿಯಂ. ಇಟ್ ಫಿಟ್, ಅದು ಫಿಟ್ ಆಯ್ತಲ್ಲಿ. ಬೆರಿಲಿಯಮ್ದು ಅಟಾಮಿಕ್ ಮಾಸ್ 9 ಅಂತ ತಗೊಂಡ್ರೆ ಪೊಸಿಷನ್ ಆಫ್ ದ ಬೆರಿಲಿಯಂ ವಾಸ್ ಜಸ್ಟಿಫೈಡ್. ದೇರ್ ಫೋರ್ ಅಟಾಮಿಕ್ ಮಾಸು 13.5 ಅನ್ನು ತಗೊಳ್ಳೋದು ತಪ್ಪಿತು. ವಿ ಕ್ಯಾನ್ ಟೇಕ್ ಇಟ್ ಆಸ್ ಅಟಾಮಿಕ್ ಮಾಸ್ ಆಸ್ 9. ಇಸ್ ದಟ್ ಕ್ಲಿಯರ್? ಈ ಥರ ಅಟಾಮಿಕ್ ವೇಟನ್ನು ಕರೆಕ್ಷನ್ ಮಾಡಿ ಕರೆಕ್ಟ್ ಆಗಿರುವಂಥ ಅಟಾಮಿಕ್ ಮಾಸನ್ನು ಕನ್ಸಿಡರ್ ಮಾಡಲಿಕ್ಕೆ ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್ ಹ್ಯಾಸ್ ಹೆಲ್ಪ್ಡ್. ನೆಕ್ಸ್ಟ್, ಡಿಸ್ಕವರಿ ಆಫ್ ನ್ಯೂ ಎಲಿಮೆಂಟ್ಸ್ ಆಸ್ ಎಕಾ ಸಿಲಿಕಾನ್ ಆ್ಯಂಡ್ ಎಕಾ ಅಲ್ಯೂಮಿನಿಯಂ. ದೇರ್ ವೇರ್ ಸಮ್ ಬ್ಲ್ಯಾಂಕ್ ಸ್ಪೇಸಸ್ ಲೆಫ್ಟ್. ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲಲ್ಲಿ ಬ್ಲ್ಯಾಂಕ್ ಸ್ಪೇಸಸ್ ಇರೋದ್ರಿಂದ ಹೊಸ ಎಲಿಮೆಂಟನ್ನು ಡಿಸ್ಕವರ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಸೊ ದೀಸ್ ಆರ್ ಆಲ್ ದ ಮೆರಿಟ್ಸ್ ಆಫ್ ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್. ಮೆರಿಟ್ ನಂಬರ್ 1 ಏನು? ಅಟಾಮಿಕ್ ವೇಟ್ ವಾಸ್ ವಿತ್ ದಿಸ್ ಅಟಾಮಿಕ್ ವೇಟನ್ನು ನಾವು ಡಿಟರ್ಮೈನ್ ಮಾಡ್ಬೋದಾಗಿತ್ತು. ಆಮೇಲೆ ಅಟಾಮಿಕ್ ವೇಟನ್ನು ಕರೆಕ್ಟ್ ಮಾಡ್ಬೋದಾಗಿತ್ತು. ಆಮೇಲೆ ಹೊಸ ಹೊಸ ಎಲಿಮೆಂಟನ್ನು ಕಂಡುಹಿಡಲಿಕ್ಕೆ ಆವಾಗ ಹೆಲ್ಪ್ ಆಯಿತು. ಕ್ಲಿಯರ್? ಸೊ ದೀಸ್ ಆರ್ ದ ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್ಸ್ ಮೆರಿಟ್ಸ್. ಅದೇ ರೀತಿ ಡಿಫೆಕ್ಟ್ಸು ಕೂಡ ಇದೆ. ಇಟ್ಸ್ ನಾಟ್ ದ್ಯಾಟ್ ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್ ಇಸ್ ಪರ್ಫೆಕ್ಟ್. ಅಲ್ಲಿ ಡಿಫೆಕ್ಟ್ಸು ಕೂಡ ಇದೆ. ಏನು ಡಿಫೆಕ್ಟ್ ಇದೆ ನೋಡ್ರಿ? ಅನಾಮಲಸ್ ಅಂದರೆ ಅಬ್ನಾರ್ಮಲ್ ಪೊಸಿಷನ್ ಆಫ್ ಹೈಡ್ರೋಜನ್. ಇಲ್ಲೇ ನೋಡ್ರಿ, ಹೈಡ್ರೋಜನ್ ಪೊಸಿಷನ್ ಎಲ್ಲಿ ಕೊಟ್ಟಿದ್ದಾರೆ ಇವರು? ಹೈಡ್ರೋಜನ್ ಪೊಸಿಷನ್ ಬಂದ್ಬಿಟ್ಟು 1ನೇ ಗ್ರೂಪಲ್ಲಿ ಕೊಟ್ಟಿದ್ದಾರೆ, ಹೌದಾ? ಬಟ್ ಇದ್ರ ಪ್ರಾಪರ್ಟಿ, ಹೈಡ್ರೋಜನ್ ಪ್ರಾಪರ್ಟಿ ಹ್ಯಾಲೋಜನ್ಸ್ ಜೊತೆನೂ ಮ್ಯಾಚ್ ಆಗುತ್ತೆ. ಅಂದರೆ ಗ್ರೂಪ್ 7 ಇರ್ಬೋದಲ್ಲ, ಅದು ಗ್ರೂಪ್ 7 ಇರ್ಬೋದು. ಯಾಕಂದ್ರೆ ಅದರ ಪ್ರಾಪರ್ಟಿನೂ ಸೇಮ್ ಅದಾವ. ಗ್ರೂಪ್ 1 ಇರ್ಬೋದು, ಅದ್ರ ಪ್ರಾಪರ್ಟಿನೂ ಸೇಮ್ ಅದಾವ. ಬಟ್ ಎಲ್ಲರೇ ಒಂದು ಕಡೆ ಇರಬೇಕಲ್ಲ. ಸೊ ದೇರ್ ಫೋರ್ ಗ್ರೂಪ್ 1 ಪ್ಲೇಸ್ ಮಾಡಿದ್ದಾರೆ. ಬಟ್ ಅದಕ್ಕೆ ಸೈಂಟಿಫಿಕ್ ಪ್ರೂಫ್ ಇಲ್ಲ. ಸೈಂಟಿಫಿಕ್ ಅಲ್ಲಿ ದೇರ್ ಈಸ್ ನೋ ಲೈಕ್
clear information about why it is group 1 only, why not it is group 18 only. Is that clear? Anomalous position of hydrogen. Hydrogen is placed in group 1A. Fine. However, it resembles, andre same, similarity irodu elements of both group 1A as well as group 7A. 7A ಮತ್ತೆ group 1A elements the property, hydrogen property similar ಇರೋದ್ರಿಂದ where it should be. Therefore, the position of the hydrogen in the periodic table is not fixed, but it is anomalous. Anomalous andre controversial. Is that clear? That is number 1. Number 2, no separate positions given to isotopes. Isotopes ಅಂತಂದ್ರೆ atomic mass ಬೇರೆ ಇರುತ್ತಲ್ಲ. ಓಕೆ, ಹೈಡ್ರೋಜನ್ ಇದೆ, ದೇರ್ ಇಸ್ ನೋ ಡ್ಯೂಟೇರಿಯಮ್ ಆರ್ ಟ್ರಿಷಿಯಮ್ ಇಲ್ಲೇ ಇಲ್ವಾ? ಕ್ಲೋರಿನ್ 35 ಕ್ಲೋರಿನ್ 37ಗೆ 2 ಪೊಸಿಷನ್ ಬೇಕಲ್ಲ? ಇಲ್ಲೇ ಇಲ್ಲ. ಕಾರ್ಬನ್ 12 ಕಾರ್ಬನ್ 14 2 ಪೊಸಿಷನ್ ಬೇಕಲ್ಲ? ಇಲ್ಲವೇ ಇಲ್ಲ. ಕಾರ್ಬನ್ಗೆ ಒಂದೇ ಇರೋದು ಪೊಸಿಷನ್. ಅಂದ್ರೆ ಐಸೋಟೋಪ್ ಎಕ್ಸಿಸ್ಟ್ ಇರೋದು ಇದಾವ, ಐಸೋಟೋಪ್ಸ್ ಆರ್ ದೇರ್, ಬಟ್ ಅವಕ್ಕೆ ಪೊಸಿಷನ್ periodic table ಅಲ್ಲಿ ಕೊಟ್ಟಿಲ್ಲ, right? It is not clear to which group lanthanoids and actinoids belong to. ಈಗ ನೀವು ಮಾಡರ್ನ್ periodic table ತಗೊಂಡ್ರೆ at the bottom of the periodic table ಅಲ್ಲಿ 2 series elements ಬರ್ತಾವೆ, lanthanoids ಮತ್ತು actinoids. ಅದಕ್ಕೆ ಅವು ಎಲ್ಲಿ ಆಕ್ಚುಲಿ ಬಿಲಾಂಗ್ ಆಗ್ತಾವ ಅಂತೇಳಿ ಮೆಂಡಲೀವ್ಸ್ periodic table ಅಲ್ಲಿ ಏನು ಹೇಳಿಲ್ಲ. That was demerit number 3. Although there is no resemblance except valency for subgroups A and B, they have been put in the same group. ಇಲ್ಲೇ ನೋಡ್ರಿ, we can consider any element. You can consider what? Beryllium ತಗೊಳ್ರಿ, ಇದೇ ಗ್ರೂಪ್ ಅಲ್ಲಿ ಏನಿದೆ? ಜಿಂಕ್ ಇದೆ ನೋಡ್ರಿ. ಬೆರಿಲಿಯಂ ತಗೊಳ್ರಿ, ಇದೇ ಗ್ರೂಪ್ ಅಲ್ಲಿ ಜಿಂಕ್ ಇದೆ. ವೇಲೆನ್ಸಿ ಸೇಮ್ ಇರಬಹುದು, ಅದನ್ನ ಬಿಟ್ರೆ ಬೇರೆ ಯಾವ ಪ್ರಾಪರ್ಟಿನೂ ಸಿಮಿಲರ್ ಇಲ್ಲ. ಬಟ್ ವೈ ಆರ್ ದೇ ಇನ್ ದ ಸೇಮ್ ಗ್ರೂಪ್? ಇಸ್ ದಟ್ ಕ್ಲಿಯರ್? Why are they in the same group? Just because valency is same, can they be in the same group? Why is that? Adanna ಏನು explanation ಕೊಟ್ಟಿಲ್ಲ. Is that clear? Order of increasing atomic weights is not strictly followed in the arrangement of elements in the periodic table. ಅಟಾಮಿಕ್ ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕಲ್ಲ ಅರೇಂಜ್ಮೆಂಟ್ ಮಾಡ್ದಂಗೆ, ಅದನ್ನ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿಲ್ಲ. ನೋಡ್ರಿ ಇಲ್ಲಿ ಎಲ್ಲೆಲ್ಲಿ ಫಾಲೋ ಮಾಡಿಲ್ಲ ಅಂತ ನೋಡೋಣ. ಎಲ್ಲೆಲ್ಲಿ ಅಟಾಮಿಕ್ ಮಾಸ್ ಇನ್ಕ್ರೀಸ್ ಆಗ್ತಾ ಇರೋದು ಪರ್ಫೆಕ್ಟ್ ಆಗಿ ಫಾಲೋ ಅಪ್ ಮಾಡಿಲ್ಲ ನೋಡ್ರಿ. ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಫ್ ಐ ಕನ್ಸಿಡರ್ ಐ ಹ್ಯಾವ್ ಗಾಟ್ iodine. I can consider, yeah, this is 127. Tellurium is 127. This is about 126.9. To be precise, exactly ಹೇಳಬೇಕಂದ್ರೆ, yeah, tellurium ಇರೋದು ಎಷ್ಟು? 127.6. iodine ಎಷ್ಟಿದೆ? 126.9 ಇದೆ. ಟೆಲ್ಯೂರಿಯಮ್ದ ಅಟಾಮಿಕ್ ಮಾಸ್ ಜಾಸ್ತಿ ಇದೆ ಅಲ್ವಾ? ಟೆಲ್ಯೂರಿಯಮ್ದ ಅಟಾಮಿಕ್ ಮಾಸ್ ಜಾಸ್ತಿ ಇದ್ರೆ ಟೆಲ್ಯೂರಿಯಂ ಯಾಕೆ ಮೊದಲೇ ಬಂತು? ಜಾಸ್ತಿ ಇದ್ರೆ ನಂತರ ಬರಬೇಕಲ್ವಾ? ವೈ ಇಟ್ ಕೇಮ್ ಫಸ್ಟ್? ದಟ್ ಈಸ್ ನಾಟ್ ಎಕ್ಸ್ಪ್ಲೇನ್ಡ್. ಅದೇ ರೀತಿ ಕೋಬಾಲ್ಟು ಮತ್ತೆ ನಿಕಲ್. ಕೋಬಾಲ್ಟದ ಎಷ್ಟಿದೆ? 58.9 ಜಾಸ್ತಿ ಇದೆ. ನಿಕಲ್ಗಿಂತ ಕೋಬಾಲ್ಟ್ ಜಾಸ್ತಿ ಇದೆ. ಬಟ್ ವೈ? ಕೋಬಾಲ್ಟ್ ಜಾಸ್ತಿ ಇರೋದ್ರಿಂದ ಯು ಕ್ಯಾನ್ ಸಿ ಹಿಯರ್, ಕೋಬಾಲ್ಟ್ ಜಾಸ್ತಿ ಇದೆ ಅಂತಂದ್ರೆ ಕೋಬಾಲ್ಟ್ ನಂತರ ಬರಬೇಕಾಗಿತ್ತು. ಇಲ್ಲಿ ಕೋಬಾಲ್ಟ್ ಇದೆ, ಇಲ್ಲಿ ನಿಕಲ್ ಇದೆ. ಕೋಬಾಲ್ಟ್ ನಂತರ ಬರಬೇಕಾಗಿತ್ತು. ವೈ ನಿಕಲ್ ಇಸ್ ಫಸ್ಟ್? ವೈ ಕೋಬಾಲ್ಟ್ ಇಸ್ ಫಸ್ಟ್? ಇದರ ಅಟಾಮಿಕ್ ಮಾಸ್ ಜಾಸ್ತಿ ಇದ್ರೂ ಕೂಡ ಇದ್ಯಾಕೆ ಮೊದಲು ಬಂತು? ಸೊ ದೀಸ್ ಆರ್ ಸಮ್ ಡಿಫಿಕಲ್ಟೀಸ್, ದೀಸ್ ಆರ್ ಸಮ್ ಡಿಮೆರಿಟ್ಸ್ ಆಫ್ ಮೆಂಡೆಲೀವ್ಸ್ ಪೀರಿಯಾಡಿಕ್ ಟೇಬಲ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ವಿತ್ ದಿಸ್ ವಿಲ್ ಗೋ ಟು ಅಟಾಮಿಕ್ ನಂಬರ್ ಅಂಡ್ ಮಾಡರ್ನ್ ಪೀರಿಯಾಡಿಕ್ ಲಾ. ಅಟಾಮಿಕ್ ನಂಬರ್ ಅಂಡ್ ಮಾಡರ್ನ್ ಪೀರಿಯಾಡಿಕ್ ಲಾ ಇಲ್ಲಿ ಬರೋದು. ಸೊ ತನ ಏನು ಮಾಡಿದ್ರಿ ನೀವು? ಯು ಆರ್ ಅರೇಂಜಿಂಗ್ ಆಲ್ ದ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಅಟಾಮಿಕ್ ಮಾಸ್. ಇಲ್ಲಿ ಬರೋದು ಸ್ಲೈಟ್ಲಿ ಡಿಫರೆಂಟ್ ಅಪ್ರೋಚ್. ನೋಡ್ರಿ, ಇಲ್ಲಿ ಮೋಸ್ಲೆ ಇಸ್ ದ ನೇಮ್ ಆಫ್ ದ ಪರ್ಸನ್. ಮೋಸ್ಲೆ ಇಸ್ ದ ನೇಮ್ ಆಫ್ ದ ಪರ್ಸನ್. ಇನ್ 1909 ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ, ವಾಟ್ ಈಸ್ ಸ್ಟಡಿಡ್? ಕ್ಯಾಥೋಡ್ ರೇಸ್. ವೆನ್ ಕ್ಯಾಥೋಡ್ ರೇಸ್ ಹಿಟ್ ಅ ಪರ್ಟಿಕ್ಯುಲರ್ ಟಾರ್ಗೆಟ್, ಹಿಟ್ ಅ ಪರ್ಟಿಕ್ಯುಲರ್ ಮೆಟಲ್. ಕ್ಯಾಥೋಡ್ ರೇಸು, ಫಾಸ್ಟ್ ಮೂವಿಂಗ್ ಕ್ಯಾಥೋಡ್ ರೇಸು containing electron, if they hit a particular metal, ಏನಾಯಿತು?
ಆ ಪರ್ಟಿಕ್ಯುಲರ್ ಮೆಟಲ್ನಿಂದ ಎಲೆಕ್ಟ್ರಾನ್ಸ್ ವೇರ್ ಎಮಿಟೆಡ್ ಔಟ್ ಅಥವಾ ಎಲೆಕ್ಟ್ರಾನ್ಸ್ ಆರ್ ಎಕ್ಸೈಟೆಡ್ ಇನ್ ದ್ಯಾಟ್. ಯಾಕಂದರೆ ಕ್ಯಾಥೋಡ್ ರೇ ವಿಚ್ ಇಸ್ ಕಂಟೈನಿಂಗ್ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ ಹಿಟ್ ಮಾಡ್ತಪ್ಪ ಅಂದರೆ ಎಲ್ಲ ಎನರ್ಜಿ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅದರಲ್ಲಿರುವಂಥ ಎಲೆಕ್ಟ್ರಾನ್ ಎಕ್ಸೈಟ್ ಆತಂದರೆ ಇಟ್ ಎಮಿಟ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಕ್ಸ್ರೇಸ್. ನೇಚರ್ ಆಫ್ ದೋಸ್ ಎಕ್ಸ್ರೇಸ್, ನೇಚರ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ದ ಎಕ್ಸ್ರೇಸ್ ಯಾವುದನ್ನು ಮ್ಯಾಚ್ ಆಗತ್ತಿದ್ದು ಅಂದ್ರೆ ಈ ಎಲಿಮೆಂಟ್ದಲ್ಲಿ ಇರೋ ಯಾವ ಎಲಿಮೆಂಟನ್ನು ನೀವು ಹಿಟ್ ಮಾಡಿದ್ರಲ್ಲ ಈ ಎಲಿಮೆಂಟಲ್ಲಿ ಇರೋವಂಥ ನ್ಯೂಕ್ಲಿಯರ್ ಚಾರ್ಜ್ ಮೇಲೆ ರಿಲೇಟ್ ಆಗ್ತಾ ಇತ್ತು. ಯಾವೆರಡು ರಿಲೇಟ್ ಮಾಡಿದ್ರು ಇವರು? ಎಕ್ಸ್ರೇ ಕಮಿಂಗ್ ಔಟ್ ಆಫ್ ದ್ಯಾಟ್, ಎಕ್ಸ್ರೇ ದ್ಯಾಟ್ ಈಸ್ ಬೀನ್ ಎಮಿಟೆಡ್ ಔಟ್, ಎಕ್ಸ್ರೇ ನೇಚರು ದ್ಯಾಟ್ ವಾಸ್ ಮ್ಯಾಚಿಂಗ್ ವಿತ್ ದ ನ್ಯೂಕ್ಲಿಯರ್ ಚಾರ್ಜ್. ಅಂದರೆ ನ್ಯೂಕ್ಲಿಯಸ್ಸಲ್ಲಿ ಇರುವಂಥ ಚಾರ್ಜ್. ನ್ಯೂಕ್ಲಿಯಸ್ಸಲ್ಲಿ ಇರುವಂಥ ಚಾರ್ಜ್ ಯಾವುದಕ್ಕಿರುತ್ತೆ? ಪ್ರೋಟಾನ್ಗಿರುತ್ತೆ. ನಂಬರ್ ಆಫ್ ಪ್ರೋಟಾನ್ಗೆ ಏನಂತಾರೆ? ಅಟಾಮಿಕ್ ನಂಬರ್ ಅಂತಾರೆ. ಸೊ ವಾಟ್ ಹಿ ಸೆಡ್, ದ ಪ್ರಾಪರ್ಟೀಸ್ ಆಫ್ ದ ಎಕ್ಸ್ರೇಸ್ ವೇರ್ ಡ್ಯೂ ಟು ದ ಅಟಾಮಿಕ್ ನಂಬರ್, ನಾಟ್ ಡ್ಯೂ ಟು ಅಟಾಮಿಕ್ ಮಾಸ್. ಎಕ್ಸ್ರೇ ಪ್ರಾಪರ್ಟಿ ಚೇಂಜ್ ಆಯಿತು. ಯಾವಾಗ ಚೇಂಜ್ ಆಯಿತು? ವೆನ್ ದ ಅಟಾಮಿಕ್ ನಂಬರ್ ಚೇಂಜ್ಡ್. ಅಂದರೆ ಎಲಿಮೆಂಟ್ ನೀವು ಚೇಂಜ್ ಮಾಡಿದಾಗ, ಅಟಾಮಿಕ್ ವೇಟ್ ಚೇಂಜ್ ಮಾಡಿದಾಗಲ್ಲ, ಅಟಾಮಿಕ್ ನಂಬರ್ ಚೇಂಜ್ ಮಾಡಿದಾಗ ಪ್ರಾಪರ್ಟಿ ಚೇಂಜ್ ಆಯಿತು. ಇಲ್ಲೇ ನೋಡ್ರಿ, ಈ ಸ್ಟಡಿಡ್ ದ ಫ್ರೀಕ್ವೆನ್ಸಿ ಆಫ್ ಎಕ್ಸ್ರೇಸ್ produced by bombardment, ಅಂದ್ರೆ hitting, bombardment of strong beam of electrons on a metal target. ಒಂದು ಮೆಟಲ್ ಟಾರ್ಗೆಟ್ಗೆ ಸ್ಟ್ರಾಂಗ್ ಬೀಮ್ ಆಫ್ ಎಲೆಕ್ಟ್ರಾನ್ ಹಿಟ್ ಮಾಡಿದಾಗ ಎಮಿಟ್ ಆಗುವಂಥ ಎಕ್ಸ್ರೇಸ್ ಸ್ಟಡಿ ಮಾಡಿದ್ರು. he found that square root of the frequency of the X-rays is directly proportional to the number of nuclear charge. Square root of what? Frequency of X-ray. ಅಂದರೆ ಎಕ್ಸ್ರೇದು ಒಂದು ಪ್ರಾಪರ್ಟಿ ಇದು. What was it related to? It was related to atomic number Z minus B into A. So this is the formula. Square root of the frequency of the radiation is equal to A into Z minus B, where Z is the atomic number, where A and B are the constants. Nuclear charge of the metal is equal to what? Atomic number. Nuclear charge ಅಂದರೆ ಆ ಎಲಿಮೆಂಟಲ್ಲಿ ಆ ಎಲಿಮೆಂಟದ್ದು ನ್ಯೂಕ್ಲಿಯಸ್ಸಲ್ಲಿ ಇರುವಂಥ ಚಾರ್ಜ್. ಬಟ್ ದ್ಯಾಟ್ ಚಾರ್ಜ್ ಇಸ್ ಡ್ಯೂ ಟು ಪ್ರೋಟಾನ್ಸ್ಗೆ ಏನಂತಾರೆ? ಅಟಾಮಿಕ್ ನಂಬರ್. ಸೊ ದೇರ್ ಫಾರ್ ಫ್ರೀಕ್ವೆನ್ಸಿ ಆಫ್ ದ ರೇಡಿಯೇಷನ್ ಈಸ್ ಪ್ರಪೋರ್ಷನಲ್ ಟು ಅಟಾಮಿಕ್ ನಂಬರ್, ನಾಟ್ ಅಟಾಮಿಕ್ ಮಾಸ್. ಅಂದರೆ ಯಾವುದೇ ಎಲಿಮೆಂಟದ್ದು ಪ್ರಾಪರ್ಟಿಯನ್ನು ಕನ್ಸಿಡರ್ ಮಾಡಬೇಕು. ಪ್ರಾಪರ್ಟಿ ಚೇಂಜ್ ಆಗ್ತಾ ಇದೆ ಅಂತಂದರೆ ಅಟಾಮಿಕ್ ನಂಬರ್ ಚೇಂಜ್ ಆಗುತ್ತೆ. ಆ ಪ್ರಾಪರ್ಟಿ ಇಸ್ ಡಿಪೆಂಡಿಂಗ್ ಆನ್ ಅಟಾಮಿಕ್ ನಂಬರ್, ನಾಟ್ ಅಟಾಮಿಕ್ ಮಾಸ್ ಅವ್ರು ಹೇಳಿರೋದು. ಇಸ್ ದಟ್ ಕ್ಲಿಯರ್? ರೈಟ್. ಸೊ ದೇರ್ ಫಾರ್ ಮಾಡರ್ನ್ ಪೀರಿಯಾಡಿಕ್ ಲಾ ಏನು ಹೇಳುತ್ತೆ? ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ ಆಫ್ ದ ಅಟಾಮಿಕ್ ನಂಬರ್. ಅಂದರೆ ಏನು? ಎಲ್ಲ ನೋನ್ ಎಲಿಮೆಂಟ್ಸದ್ದು ಅಟಾಮಿಕ್ ನಂಬರನ್ನು ನೀವು ಇನ್ಕ್ರೀಸ್ ಮಾಡ್ತಾ ಹೋದರೆ ಪ್ರಾಪರ್ಟಿ ರಿಪೀಟ್ ಆಗುತ್ತೆ. ಅಟಾಮಿಕ್ ಮಾಸನ್ನು ಇನ್ಕ್ರೀಸ್ ಮಾಡ್ತಾ ಹೋದರೆ ಅಲ್ಲ, ಅಟಾಮಿಕ್ ನಂಬರನ್ನು ಇನ್ಕ್ರೀಸ್ ಮಾಡ್ತಾ ಹೋದರೆ. ಇಸ್ ದಟ್ ಕ್ಲಿಯರ್? ಮೆಂಡೆಲೀವ್ಸ್ ಪೀರಿಯಾಡಿಕ್ ಲಾ ಏನು ಹೇಳುತ್ತೆ? ಸೇಮ್. ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ ಆಫ್ ಅಟಾಮಿಕ್ ವೇಟ್ ಅಥವಾ ಅಟಾಮಿಕ್ ಮಾಸ್ ಅನ್ನತ್ತೆ ಅದು. ಬಟ್ ಮಾಡರ್ನ್ ಪೀರಿಯಾಡಿಕ್ ಲಾ ಏನು ಹೇಳುತ್ತೆ? ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ಅಟಾಮಿಕ್ ನಂಬರ್ಸ್. ಅಂದರೆ ಒಂದು ಎಲಿಮೆಂಟ್ದು ಪ್ರಾಪರ್ಟಿ ಅದರ ಅಟಾಮಿಕ್ ನಂಬರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೈಂಟಿಫಿಕಲಿ ಆಲ್ಸೋ ಇಟ್ ಈಸ್ ಪ್ರೂವನ್. ಆ ಎಲಿಮೆಂಟದ ಪ್ರಾಪರ್ಟಿ ಎದರ ಮೇಲೆ ಡಿಪೆಂಡ್ ಆಗುತ್ತೆ? ಅಟಾಮಿಕ್ ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಟಾಮಿಕ್ ಮಾಸ್ ಅಂದರೆ ಏನ್ರಿ? ನ್ಯೂಕ್ಲಿಯಸ್ಸಲ್ಲಿ ಇರುವಂಥ ಪ್ರೋಟಾನ್ಸು ಮತ್ತು ನ್ಯೂಟ್ರಾನ್ಸ್ಗೆ ನಾವು ಅಟಾಮಿಕ್ ಮಾಸ್ ಅಂತೀವಿ. ಅದರ ಮೇಲೆ ಯಾಕೆ ಡಿಪೆಂಡ್ ಆಗುತ್ತೆ ಅದು? ಯಾಕಂದರೆ ನ್ಯೂಕ್ಲಿಯಸ್ ಇಸ್ ವೇ ಇನ್ಸೈಡ್, ಒಂದು ಆಟಮ್ದು ಒಳಗಡೆ ಇರೋದು ಅದು ನ್ಯೂಕ್ಲಿಯಸ್. ಅಟಾಮಿಕ್ ನಂಬರ್ ಇಸ್ ರಿಲೇಟೆಡ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ನಂಬರ್ ಆಫ್ ಪ್ರೋಟಾನ್ಸ್. Number of protons inside the nucleus or number of electrons outside the nucleus. So ಈ ಪರ್ಟಿಕ್ಯುಲರ್ ಆಟಮ್ದು ಪ್ರಾಪರ್ಟಿ ನ್ಯೂಕ್ಲಿಯಸ್ಸಲ್ಲಿ ಇರುವಂಥ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೋ, ಏನು ನ್ಯೂಕ್ಲಿಯಸ್ ಹೊರಗಡೆ ಇರುವಂಥ ನಂಬರ್ ಆಫ್ ಎಲೆಕ್ಟ್ರಾನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ಒಂದು ಎಲಿಮೆಂಟು, ಒಂದು ಆಟಮ್ ಪ್ರೆಸೆಂಟ್ ಇನ್ ದ ಎಲಿಮೆಂಟ್, ಆ ಆಟಮ್ ಮತ್ತೊಂದು ಆಟಮ್ ಜೊತೆ ರಿಯಾಕ್ಟ್ ಆಗಬೇಕಂದ್ರೆ ಎರಡು ನ್ಯೂಕ್ಲಿಯಸ್ ರಿಯಾಕ್ಟ್ ಆಗುತ್ತೋ, ಏನು ಎಲೆಕ್ಟ್ರಾನ್ ಇಂಟ್ರಾಕ್ಟ್ ಆಗ್ತಾವ? ಇಟ್ ಈಸ್ ಎಲೆಕ್ಟ್ರಾನ್ ವಿಚ್ ಇಸ್ ಗೋಯಿಂಗ್ ಟು ಇಂಟ್ರಾಕ್ಟ್. So therefore property is going to depend on number of electrons, which is nothing but atomic number. Therefore modern periodic law is more scientific and more correct, more precise. Is that clear? So if the elements are arranged in the order of their atomic number, the elements with the similar properties are repeated after certain regular interval.
ಸೊ ಇಷ್ಟೊತ್ತನ ಏನು ಕಲಿತ್ರಿ, ಅಟಾಮಿಕ್ ವೇಟನ್ನು ಇನ್ಕ್ರೀಸ್ ಮಾಡ್ತಾ ಹೋದರೆ ಪ್ರಾಪರ್ಟಿ ರಿಪೀಟ್ ಆಗುತ್ತೆ. ಮಾಡರ್ನ್ ಪಿರಿಯಾಡಿಕ್ ಲಾ ಏನು ಹೇಳುತ್ತೆ, ಅಟಾಮಿಕ್ ನಂಬರನ್ನು ಇನ್ಕ್ರೀಸ್ ಮಾಡ್ತಾ ಹೋದರೆ ಪ್ರಾಪರ್ಟಿ ರಿಪೀಟ್ ಆಗುತ್ತೆ. ಸೊ ಎಕ್ಸಾಮಲ್ಲಿ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್, ವೆರಿ ಮಚ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಏನು ಕೇಳ್ಯಾರ, ಮೆಂಡೆಲೀವ್ಸ್ ಪಿರಿಯಾಡಿಕ್ ಲಾ ಕೇಳಿದಾರೋ, ಮಾಡರ್ನ್ ಪಿರಿಯಾಡಿಕ್ ಲಾ ಕೇಳಿದಾರೋ. ಮೆಂಡೆಲೀವ್ಸ್ ಪಿರಿಯಾಡಿಕ್ ಲಾ ಕೇಳಿದರೆ ಅಟಾಮಿಕ್ ವೇಟ್ ಅಂತ ಹೇಳಬೇಕು, ಇಲ್ಲ ಅಟಾಮಿಕ್ ನಂಬರ್ ಅಂತ ಹೇಳಬೇಕು ಮಾಡರ್ನ್ ಪಿರಿಯಾಡಿಕ್ ಲಾ ಅಲ್ಲಿ. ಸೊ ಬೇಸ್ಡ್ ಆನ್ ಮಾಡರ್ನ್ ಪಿರಿಯಾಡಿಕ್ law, what kind of changes are brought, what kind of changes are eventually brought, all that we are going to study in the next class. Okay, go through this very theoretical chapter ide, illi enu calculations illa enu illa, you have to understand a lot, read a lot, very theoretical chapter. That is the reason so much of this preparation is done right on the board. My writing is not much in this particular chapter. Is that clear? But you have to pay attention and learn the concepts. Clear? Chalo. We'll see you in the next class. Thank you.